ಅನ್ಸೀನ್ ಫೋರ್ಸಸ್, ಅತೀಂದ್ರಿಯ ಶಕ್ತಿಗಳು ಅಥವಾ ಪ್ಯಾರಾನಾರ್ಮಲ್ ಅಂತ ನಾವು ಅಂತೀವಲ್ವ, ಅದೆಲ್ಲ ನಿಜಾನ? ಕೆಲವೊಮ್ಮೆ ಅದೇ ಬಂದು ತಾತ್ಕಾಲಿಕವಾಗಿ ಈ ದೇಹದ ಮೂಲಕ ಮಾತಾಡುತ್ತೆ, ವೋಕಲ್ ಕಾರ್ಡ್ ಯೂಸ್ ಮಾಡ್ಕೊಂಡು ಮಾತಾಡುತ್ತೆ. ಆ ಥರ ನಾನು ಪುನೀತ್ ರಾಜ್ಕುಮಾರ್ ಜೊತೆ ಮಾತಾಡಿದ್ವಿ. ಯಾವುದು ನೋಡಲಾಗದ್ದೋ, ಯಾವುದು ಮುಟ್ಟಲಾಗದ್ದೋ, ಯಾವುದು ಸ್ಪರ್ಶಿಸಲಾಗದ್ದೋ ಅದು ದೇವರು, ಅದು ಆತ್ಮ. ಆತ್ಮಗಳೊಂದಿಗೆ ಮಾತುಕತೆ ಅಪರೂಪಕ್ಕೆ ಕೆಲವರು ಹೇಳ್ತಾರೆ, ಕೆಲವರೇನು ಎಲ್ಲರೂ ಹೇಳ್ತಾರೆ, ನನ್ನ ಕನಸಲ್ಲಿ ನಮ್ಮ ತಾತ ಬಂದಿದ್ದ, ಸತ್ತವ್ರ ಕನಸಲ್ಲಿ ಬರ್ತಾರೆ. ಕನಸಲ್ಲಿ ಬಂದು ಎಷ್ಟೋ ಜನ ಅಲ್ಲಿ ನಿಧಿ ಇಟ್ಟಿದ್ದೀನಿ ಅಂತ ಹೇಳಿದವರಿದ್ದಾರೆ. OCD ಬೇರೆ, ಸ್ಕಿಜೋಫ್ರೀನಿಯಾ ಬೇರೆ, ಬಟ್ ಸ್ಪಿರಿಟ್ ಅಟ್ಯಾಕ್ ಆಗಿರೋದು ಅದು ಬೇರೆ. ಯಾಕೆಂದರೆ ನಾನೊಂದು 10,000 ದೆವ್ವ ಬಿಡಿಸಿದ್ದೀನಿ. ಅವ್ರ ಪ್ರೀತಿ ಪಾತ್ರನ ಕಳ್ಕೊಂಡವ್ರು ಬರ್ತಾರೆ, ಅವ್ರ ಜೊತೆ ಮಾತಾಡಬೇಕು ಅಂತ ಬೈತಾರೆ, ಅವ್ರನ್ನ ಕರೆಸಿ ಮಾತಾಡಬೇಕು ಅಂತಾರೆ. ಅವಾಗ ನಾನು ಹೇಳ್ತೀನಿ, ಅಗತ್ಯ ಇದೆಯಾ? ಹೋದ್ರು ಮತ್ತೆ ಯಾಕೆ ಅವ್ರನ್ನ ಕರೆಸಿರಿ? ಇಲ್ಲ, ನಾವು ಮಾತಾಡಲೇಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಬಂದವರಿಗೆ ನಾನು ಆ ಒಂದು ಸಾಧ್ಯತೆಗಳನ್ನು ಮಾಡಿಕೊಡ್ತೀನಿ. ಈಗ ಯಾರೊಬ್ಬರು ಬಂದು ನನ್ನ ಗತಿಸಿ ಹೋದ ನನ್ನ ತಂದೆ ಜೊತೆ ಮಾತಾಡಬೇಕು, ತಾಯಿ ಜೊತೆ ಮಾತಾಡಬೇಕು ಅಥವಾ ಮಗನ ಜೊತೆ ಮಾತಾಡಬೇಕು ಅಂತಂದರೆ ಅದು ಕೂಡ ಸಾಧ್ಯ ಇದೆ ಅಂತ? ಇದೆ. ಹೇಗೆ? ನಮ್ಮದು ಒಂದಷ್ಟು ರಿಕ್ವೈರ್ಮೆಂಟ್ಸ್ ಇದೆ. ದೇಹವನ್ನು ಕಳ್ಕೊಂಡು, ಮೈಂಡನ್ನು ಕಳ್ಕೊಂಡು, ಎಲ್ಲವನ್ನೂ ಕಳ್ಕೊಂಡ್ಮೇಲೆ ಅದರ ಮನಸ್ಸು ಅಂತ ಎಲ್ಲಿರುತ್ತೆ? ಗುಡ್ ಕ್ವಶನ್. ನೆನಪಾದರೆ ಬದುಕೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಎಲ್ಲ ಲೈಫ್ಗಳು ನಾವೇನು ಕಕ್ಕಸ್ಸಿನ ಹುಳನೂ ಆಗಿದ್ವಿ ನಾವು. ಅದು ನೆನಪಾದ್ರೆ ಇವಾಗ ನಾವು ಬದುಕೋಕ್ಕಾಗೋದಿಲ್ಲ. ಭಾಳಷ್ಟು ಜನ ಕೆಳ ಮಧ್ಯಮ ವರ್ಗ, ಬಡ ವರ್ಗ, ಅನಕ್ಷರಸ್ಥರು, ಈ ಒಂದು ವರ್ಗದಿಂದ ಬಂದವರು ಇರ್ತಾರೆ. ಶ್ರೀಮಂತ ವರ್ಗದಲ್ಲಿ ಎಲೀಟ್ ಜನ ಇರ್ತಾರಲ್ಲ, ಅಲ್ಲಿ ನಾನು ದೆವ್ವ ಹಿಡಿದ ಪ್ರಕರಣನ ಭಾಳ ಕಡಿಮೆ ಕೇಳಿದ್ದೀನಿ. ಆದರೆ ಹಳ್ಳಿ ಕಡೆ ಹೋದರೆ ನಿಮಗೆ ಆ ಥರ ಪ್ರಕರಣಗಳು ಜಾಸ್ತಿ ಸಿಗುತ್ತೆ. ಅನಕ್ಷರಸ್ಥರಲ್ಲಿ ಜಾಸ್ತಿ ಇದೆ. ಅದು ಯಾಕೆ ಜಾಸ್ತಿ ಇದೆ ಅಂತಂದರೆ 3 ರೀತಿಯ ದೆವ್ವಗಳಿದೆ. ಇದು ಅರ್ಥ ಆಗಲ್ಲ ಜನರಿಗೆ. ದೆವ್ವ ಎಲ್ಲಿಲ್ಲ ಅಂತ ಕೇಳಿ, ಎಲ್ಲ ಕಡೆ ಇದ್ದಾವೆ. ಎಲ್ಲೂ ಇದೆಯಾ? ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಸಂಮೋಹಿನಿ ತಜ್ಞರು, ಪುನರ್ಜನ್ಮ ತಜ್ಞರು ಮತ್ತು ಆಧ್ಯಾತ್ಮಿಕ ಚಿಂತಕರು ಆಗಿರುವಂಥ ಡಾಕ್ಟರ್ ರಾಮಚಂದ್ರ ಗುರೂಜಿಯವರು. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ ಗೌರಿ. ನಮಸ್ತೆ. ಸೊ ನಾನು ಇದಕ್ಕಿಂತ ಮುಂಚೆ 2 ಎಪಿಸೋಡ್ಗಳನ್ನ ಮಾಡಿದ್ದೀನಿ. ಮೊದಲನೇ ಎಪಿಸೋಡಲ್ಲಿ ನಾವು ನಮ್ಮ ಹಿಂದಿನ ಲೈಫ್, ನಮ್ಮ ಇವತ್ತಿನ ಲೈಫ್ ಮೇಲೆ ಏನಾದರೂ ಪ್ರಭಾವ ಬೀರ್ತಾ ಇದೆಯಾ ಅನ್ನೋದ್ರ ಬಗ್ಗೆ, ಅಥವಾ ಮುಂದಿನ ಲೈಫ್ ನಮ್ಮ ಇವತ್ತಿನ ಲೈಫಲ್ಲಿ ಮೇಲೆ ಪ್ರಭಾವ ಬೀರ್ತಾ ಇದೆಯಾ, ಹೇಗೆ ಸರಿ ಮಾಡಬಹುದು, ಆ ಥರ ಸಮಸ್ಯೆಗಳಿದ್ರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. 2ನೇ ಎಪಿಸೋಡಲ್ಲಿ ನಾವು ಹಿಪ್ನೋಥೆರಪಿ ಬಗ್ಗೆ ಮಾತಾಡಿದ್ವಿ ಮತ್ತು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರೋಗ್ರಾಮಿಂಗ್ ಅಥವಾ ರೀಪ್ರೋಗ್ರಾಮಿಂಗ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ನೋಡಿದಿರೋ ದಯವಿಟ್ಟು ಅದನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಮುಂದಿನ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ವರ್ಕ್ಶಾಪ್ ನಡೀತಾ ಇದೆ ರಾಮಚಂದ್ರ ಗುರೂಜಿಯವ್ರದ್ದು, ಪಾಸ್ಟ್ ಲೈಫ್ ರೆಗ್ರೆಷನ್ ಥೆರಪಿ ಬಗ್ಗೆ. ಆಸಕ್ತರು ಅದನ್ನು ಕೂಡ ಗಮನಿಸಿ ಅಂತ ಕೇಳಿಕೊಂಡು ಇವತ್ತಿನ ಎಪಿಸೋಡ್ ಬಗ್ಗೆ ನಾನು ನಿಮ್ಗೆ ಹೇಳಬೇಕು. ಇವತ್ತು ಏನು ಮಾತಾಡ್ತಾ ಇದ್ದೀವಿ ಅಂದರೆ, ಕಣ್ಣಿಗೆ ಕಾಣದ ಶಕ್ತಿಗಳು, ಅನ್ಸೀನ್ ಫೋರ್ಸಸ್, ಅತೀಂದ್ರಿಯ ಶಕ್ತಿಗಳು ಅಥವಾ ಪ್ಯಾರಾನಾರ್ಮಲ್ ಅಂತ ನಾವು ಅಂತೀವಲ್ವ, ಅದೆಲ್ಲ ನಿಜಾನ ಅನ್ನೋದು ಒಂದು. ಆದರೆ ಎರಡನೇದು, ನಾವು ಈ ಆತ್ಮ ಸಂವಹನ, ಆತ್ಮಗಳ ಜೊತೆ ಮಾತುಕತೆ ಅಂತ ಕೂಡ ನಾವು ಕೇಳಿರ್ತೀವಿ, ನಾವು ಸಿನಿಮಾಗಳಲ್ಲೂ ಕೂಡ ನೋಡಿದ್ದೀವಿ ಅದನ್ನು. ಸೊ ಅದು ನಿಜಾನ, ಮತ್ತು ಅದು ನಮಗೆ ಬೇಕಾ, ಮತ್ತು ನಮ್ಮ ಸಮಸ್ಯೆಗಳಿಗೆ ಆ ಒಂದು ಅದೇನಾದರೂ ನಮಗೆ ಸಹಾಯ ಮಾಡುತ್ತಾ, ಈ ಥರ ಪ್ರಶ್ನೆಗಳು ಇಟ್ಕೊಂಡು ಇವತ್ತು ನಾನು ಕೂತ್ಕೊಂಡಿದ್ದೀನಿ. ಸೊ ಮೊದಲನೇ ಪ್ರಶ್ನೆ, ಈ ಒಂದು ಅನ್ಸೀನ್ ಫೋರ್ಸಸ್ ಅಥವಾ ಪ್ಯಾರಾನಾರ್ಮಲ್ ಎಂಟಿಟಿಗಳು, ಕಣ್ಣಿಗೆ ಕಾಣದ ಆದರೆ ಇವೆ ಅಂತೂ ನಂಬಲಾದ, ಅದಕ್ಕೆ ನೀವೇನು ಬೇಕಾದರೂ ವರ್ಡ್ಗಳನ್ನ ನೀವು ಕೊಡ್ಬೋದು, ಅದರ ಎಕ್ಸಿಸ್ಟೆನ್ಸ್ ಇದೆಯಾ ಅನ್ನೋದು ಮೊದಲನೇ ಪ್ರಶ್ನೆ. ನಮ್ಮ ಬಾಹ್ಯ ಅಂದರೆ 5 ಇಂದ್ರಿಯಗಳಿದೆ, ಆ 5 ಇಂದ್ರಿಯಗಳಿಗೆ ನಮಗೇನು ಕಾಣುತ್ತೆ ಅದೇ ಸತ್ಯ ಅಂತ ಅನ್ಕೋತೀವಿ. ಸೈನ್ಸು ಒಂದು ಹಂತಕ್ಕೆ ಮುಂದೆ ಹೋಗಿ ಹೇಳಿದೆ, ಕಣ್ಣಿಗೆ ಕಾಣದ ಜೀವಿಗಳು ಕೂಡ ಇದೆ, ಅದು ಮೈಕ್ರೋಸ್ಕೋಪಲ್ಲಿ ನೋಡ್ಬೋದು ಅನ್ನೋ ಮಾತನ್ನು ಹೇಳಿದೆ. ಬ್ಯಾಕ್ಟೀರಿಯಾಗಳು ನೋಡ್ಬೋದು, ಬೇರೆ ಬೇರೆ ಜೀವಿಗಳನ್ನ ಕೂಡ ನೋಡ್ಬೋದು. ಆದರೆ ನಿಮ್ಮ ಮೈಕ್ರೋಸ್ಕೋಪ್ಗೂ ಕಾಣದಂಥ, ಕಣ್ಣಿಗೂ ಕಾಣದಂಥ ಆದರೆ ಇವೆ ಎಂದು ನಂಬಲಾದಂಥ ಜೀವಿಗಳು ಅಥವಾ ಅವುಗಳ ಅಸ್ತಿತ್ವ ಇದೆಯಾ? ಒಂದು, ನಾವು ಬದುಕಿರೋದೇ ಆಕ್ಸಿಜನ್ನಿಂದ. ಆಕ್ಸಿಜನ್ ಕಣ್ಣಿಗೆ ಕಾಣೋದಲ್ಲ, ಮೈಕ್ರೋಸ್ಕೋಪ್ಗೂ ಕಾಣಲ್ಲ. ಓಕೆ, ಇಲ್ಲ ಅಂತ ನಾವು ಅದನ್ನು ನಾನು ನಂಬೋದಿಲ್ಲ, ಕಣ್ಣಿಗೆ ಕಾಣದ ವಸ್ತುಗಳನ್ನು ಅಂತಂದರೆ ನಾವು ಬದುಕೇ ಇರೋದಿಲ್ಲ. ಹಾಗೆ ದೇವರು ಕಣ್ಣಿಗೆ ಕಾಣಲ್ಲ, ದೆವ್ವ ಕಣ್ಣಿಗೆ ಕಾಣಲ್ಲ, ಇವು ಮೂರೂ.
ನಾವು ಉಸಿರಾಡೋ ಏನು ಪ್ರಾಣನೂ ಕಣ್ಣಿಗೆ ಕಾಣಲ್ಲ, ಆತ್ಮ ಇದೆ ಅಂತಾರೆ ಅದು ಕಣ್ಣಿಗೆ ಕಾಣಲ್ಲ, ಪರಮಾತ್ಮ ಇದ್ದಾನೆ ಅಂತಾರೆ ಅದು ಕಣ್ಣಿಗೆ ಕಾಣೋದಿಲ್ಲ. ಏಕೆಂದರೆ ಇವೆಲ್ಲ ಎನರ್ಜಿ ಲೆವೆಲಲ್ಲಿದೆ. ಓಕೆ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರು. ಭಗವಂತನಿಗೆ ಆ ರೂಪ ಕೊಟ್ಟಿರೋದು. ಓಕೆ. ಯಾವುದು ನೋಡಲಾಗದ್ದೋ, ಯಾವುದು ಮುಟ್ಟಲಾಗದ್ದೋ, ಯಾವುದು ಸ್ಪರ್ಶಿಸಲಾಗದ್ದೋ ಅದು ದೇವರು, ಅದು ಆತ್ಮ. ಹಾಗಿರುವಾಗ ಅದು ಮೈಕ್ರೋಸ್ಕೋಪಲ್ಲಿ ಹೆಂಗೆ ನೋಡೋಕ್ಕಾಗತ್ತೆ? ಬಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ನಾವು ಪ್ರೇತ ಪೀಡಿತರನ್ನು ನೋಡಿರ್ತೀವಿ, ಪ್ರೇತ ನೋಡಿರೋದಿಲ್ಲ, ಪ್ರೇತ ಪೀಡಿತರನ್ನು ನೋಡಿರ್ತೀವಿ. ನೋಡಿಲ್ಲ ಅಂದರೆ ಉಕ್ಕಡಗಾತ್ರಿ ಗಾಣಗಾಪುರಕ್ಕೆ ಅಥವಾ ಮುರುಗಮಲ್ಲಕ್ಕೆ ಹೋದರೆ ಬೇಕಷ್ಟು ಜನ ದೆವ್ವ ಪೀಡಿತರು ಸಿಗ್ತಾರೆ. ಅವ್ರ ಮೂಲಕ ನೀವು ದೆವ್ವ ಅಂದರೆ ಹೆಂಗಿರ್ತದೆ, ಅವ್ರ ವರ್ತನೆ ಹೆಂಗಿರ್ತದೆ, ಅದು ದೇಹಕ್ಕೆ ಬಂದರೆ ಏನೆಲ್ಲ ವೈಪರೀತ್ಯಗಳಾಗ್ತದೆ ಅನ್ನೋದನ್ನು ಅದರ ಆ್ಯಕ್ಟಿವಿಟೀಸನ್ನು ನೋಡ್ಬೋದು. ಓಕೆ. ಕಣ್ಣಿಗೆ ಕಾಣಲ್ಲ ದೆವ್ವ, ಆದರೆ ಅದು ಶರೀರಕ್ಕೆ ಬಂದಿದೆ ಅಂತ ಆದರೆ ಆ ಶರೀರದಲ್ಲಿ ಎಷ್ಟು ಅಬ್ನಾರ್ಮಾಲಿಟೀಸು ಬರ್ತದೆ, ಹೆಂಗೆ ಅವರು ಅಬ್ನಾರ್ಮಲಾಗಿ ಬಿಹೇವ್ ಮಾಡ್ತಾರೆ. ಕೆಲವು ಹೊಡೆದ್ರೂ ಯಾಕೆ ನೋವಾಗೋದಿಲ್ಲ, ಕೆಲವ್ರು ಯಾಕೆ ಈ ಜ್ಞಾನದಲ್ಲೇ ಇರೋದಿಲ್ಲ, ಕೆಲವ್ರು ಯಾಕೆ ಸೆಲ್ಫ್ ಹರ್ಟ್ ಮಾಡ್ಕೊಳ್ತಾರೆ, ಒಂಟಿಯಾಗಿರ್ತಾರೆ, ಕೊಳಕಾಗಿರ್ತಾರೆ, ಕೆದರ್ಕೊಂಡಿರ್ತಾರೆ ತಲೆ, ಕುಂಬ್ ಮಾಡೋದಿಲ್ಲ, ಊಟ ಮಾಡೋದಿಲ್ಲ, ಅಥವಾ ಅತಿಯಾದ ರಾಕ್ಷಸ ಭೋಜನ ಮಾಡ್ತಾರೆ, ಕಿರ್ಚಾಡ್ತಿರ್ತಾರೆ, ಕೂಗಾಡ್ತಿರ್ತಾರೆ, ಐ ಟು ಐ ಕಾಂಟ್ಯಾಕ್ಟ್ ಇರೋದಿಲ್ಲ, ಬಾಡಿ ಸ್ಟೆಬಿಲಿಟಿ ಇರೋದಿಲ್ಲ, ಹೇಗೆ ಮಾಡ್ತಿರ್ತಾರೆ. ಇದು ಯಾಕೆ? ಅಲ್ಲ, ಇದು ಯಾಕೆ ಅಂತ ನೀವು ಹೇಳೋಕ್ಕಿಂತ ಮುಂಚೆ ನನ್ನೊಂದು ಪ್ರಶ್ನೆ ಏನಂತಂದರೆ, ಇದೆಲ್ಲದಕ್ಕೂ ಕೂಡ ಸೈನ್ಸ್ ಉತ್ತರ ಕೊಟ್ಟಿದೆಯಲ್ವಾ, ಇದಕ್ಕೆ ಸೈಕಾಲಜಿ ಉತ್ತರ ಕೊಟ್ಟಿದೆಯಲ್ವಾ, ಇದಕ್ಕೊಂದಷ್ಟು ಮನಸ್ಸಿನ ಒಳಗಡೆ ಉಂಟಾಗುವ ಒತ್ತಡಗಳು, ಕಾಯಿಲೆಗಳಿಗೆ ಒಂದಷ್ಟು ಕಾರಣಗಳು ಅನ್ನೋದನ್ನು ಸೈನ್ಸ್ ಹೇಳ್ತಾ ಇದೆಯಲ್ವಾ. ನಾವು ಅನ್ಫಾರ್ಚುನೇಟ್ಲಿ ಸೈನ್ಸು ಯಾವತ್ತೂ ಕೂಡ ಲ್ಯಾಬಲ್ಲಿ ವಾಟ್ ಫೌಂಡ್ ಇನ್ ದ ಲ್ಯಾಬ್ ಅನ್ನೋದನ್ನು ಅದು ತಿಳ್ಕೊಳ್ಳುತ್ತೆ. ಇದು ಲ್ಯಾಬಲ್ಲಿ ಪತ್ತೆ ಮಾಡ್ತಕ್ಕಂಥದ್ದು ಅಲ್ಲ ಇದು. ಸೊ ಎಂಟಿಟೀಸ್ ಕೆನಾಟ್ ಬಿ ಸೀನ್ ಇನ್ ದ ಲ್ಯಾಬ್ ಅಂಡರ್ ಮೈಕ್ರೋಸ್ಕೋಪ್. ಹಾಗಾಗಿ ಅವರು ಒಂದು ನಿರ್ಣಯಕ್ಕೆ ಬರೋಕ್ಕಾಗಲಿಲ್ಲ. ಅದೆಲ್ಲ ಒಂದು ಮಾನಸಿಕ ವಿಕಾರ ಅನ್ನೋ ಭಾವನೆಗೆ ಬರ್ತಾರೆ. ಅದು ಸ್ಕಿಜೋಫೋನಿಯಾ ಇರ್ಬೋದು, ಅಥವಾ OCD ಇರ್ಬೋದು. ಇದು OCD ಬೇರೆ, ಸ್ಕಿಜೋಫಿನಿಯಾ ಬೇರೆ, ಬಟ್ ಸ್ಪಿರಿಟ್ ಅಟ್ಯಾಕ್ ಆಗಿರೋದು ಅದು ಬೇರೆ. ಯಾಕೆಂದರೆ ನಾನೊಂದು 10,000 ದೆವ್ವ ಬಿಡಿಸಿದ್ದೀನಿ. ಓಕೆ. ಈಗ ನನಗೂ ಕೂಡ ದೆವ್ವನ ನಂಬೋ ಅವಶ್ಯಕತೆ ಇಲ್ಲ, ದೇವರೂ ನಂಬೋ ಅವಶ್ಯಕತೆ ಇಲ್ಲ, ಪುನರ್ಜನ್ಮವನ್ನು ನಂಬೋ ಅವಶ್ಯಕತೆ ಕೂಡ ನಾನು ಪ್ರತಿಪಾದಿಸೋದಿಲ್ಲ. ಬಿಫೋರ್ ಆಫ್ಟರ್ ಎಫೆಕ್ಟ್ ಇದೆಯಲ್ಲ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತೀನಿ ಆ್ಯಸ್ ಎ ಥೆರಪಿಸ್ಟ್. ಓಕೆ. ದೆವ್ವ ಇತ್ತು, ದೆವ್ವ ರಿಮೂವ್ ಮಾಡಿದ್ವಿ, ಆಮೇಲೆ ಏನಾಯಿತು ಆ ವ್ಯಕ್ತಿಯಲ್ಲಿ ಸುಧಾರಣೆ ಅನ್ನೋದು ಮಾತ್ರ ಕನ್ಸಿಡರ್ ಮಾಡ್ಬೋದಾದರೆ 10,000 ಪ್ರಕರಣಗಳನ್ನು ನೋಡಿದ್ದೀನಿ, ರಿಸಲ್ಟ್ ಸಿಕ್ಕಿದೆ. ಅವ್ರು ಮಾತಾಡ್ತಾರೆ, ಯಾರು ಅದರಿಂದ ಪ್ರಯೋಜನ ಪಡೆದವರು. ಎಷ್ಟೋ ಜನರ ಜೀವ ಕಳ್ಕೊಳ್ಳತಕ್ಕಂಥ ಅವಸ್ಥೆಯಲ್ಲಿದ್ದರು ಅವರು. ಯಾಕೆಂದರೆ ಸೂಸೈಡ್ ಟೆಂಡೆನ್ಸಿ ಇರ್ತದೆ ಕೆಲವು ಸಾರಿ, ಅದು ಡಿಪ್ರೆಷನ್ನಲ್ಲಿ ಇರ್ತದೆ. ಅಪರೂಪಕ್ಕೆ ದೆವ್ವ ಪೀಡಿತರಲ್ಲಿ ಕೂಡ ಆ ಟೆಂಡೆನ್ಸಿ ಇರ್ತದೆ. ಬಟ್ ಇದು ಯಾಕೆ ಅಂದರೆ, ನಾನು ಮೊನ್ನೆ ನಾನು ನ್ಯೂಸ್ ಪೇಪರಲ್ಲಿ ಓದ್ತಾ ಇದ್ದೆ, ಇದೇ ಥರ ದೆವ್ವ ಬಂದಿದೆ ಅಂತ ಒಬ್ಬ ಹೆಣ್ಮಗಳಿಗೆ ಹೊಡೆದು ಅಥವಾ ಆಕೆ ತಲೆ ಮೇಲೆ ಕಲ್ಲಿಟ್ಟು ಆಕೆಗೆ ಏನೋ ತಣ್ಣೀರು ಹಾಕಿ ಏನೋ ಮಾಡಿ ಆಕೆ ಸತ್ತೋಗ್ಬಿಟ್ಟಿದ್ದಾಳೆ. ಕರೆಕ್ಟ್, ಬೇಸಿಕಲಿ. ಕರೆಕ್ಟ್. ಅಂದರೆ ಯಾರೊಬ್ಬ ವ್ಯಕ್ತಿ ಈ ಥರ ದೆವ್ವ ಬಂದಿರೋ ವ್ಯಕ್ತಿಗಳಿಗೆ ದೆವ್ವ ಬಿಡಿಸ್ತೀನಿ ಅಂತ ಹೋಗಿ ಆಕೆ ಜೀವನನೇ ತೆಗೆದುಬಿಟ್ಟಿದ್ದಾನೆ. ಆ ಥರ ಘಟನೆಗಳನ್ನ ಕೂಡ ನಾವು ನೋಡ್ತೀವಿ. ನೋಡಿ, ಎಷ್ಟೋ ಸಾರಿ ಟ್ರೈನ್ಡ್ ಅಲ್ಲದ ಒಬ್ಬ ಸರ್ಜನ್ ಅಥವಾ ಒಬ್ಬ ನಾಟಿ ವೈದ್ಯ ತನ್ನ ಕಾರ್ಯವಿಭಾಗ ಅಲ್ಲದ ಸರ್ಜರಿ ಮಾಡೋಕ್ಕೆ ಹೋದ್ರೆ ಏನಾಗ್ಬೋದು, ಪೇಷಂಟ್ ಡೆತ್ ಆಗ್ಬೋದು. ಇದು ಹಾಗೆ ಆಗಿರೋದು. ಆಕೆ ಯಾರು ಬಿಡಿಸೋಕ್ಕೆ ಹೋಗಿದ್ದಾಳೆ, ಆಕೆ ಶಿ ಈಸ್ ನಾಟ್ ಟ್ರೈನ್ಡ್ ಒನ್, ಶಿ ಡಸಂಟ್ ನೋ ಎನಿಥಿಂಗ್ ಅಬೌಟ್ ದಿಸ್ ಸ್ಪಿರಿಚುವಲ್ ಸೈನ್ಸ್ ಆರ್ ಸ್ಪಿರಿಟ್ ಸೈನ್ಸ್. ಹಾಗಾಗಿ ಈ ಹಳ್ಳಿಗಳಲ್ಲಿ ನಾನು ಅದನ್ನು ನೋಡ್ಕೊಂಡು ಬೆಳೆದವನೇ. ನಮ್ಮೂರಲ್ಲಿ ದಯಾಲ್ ಸುಬ್ಬಯ್ಯ ಅಂತ ಒಬ್ಬ ಇದ್ದ, ಗಿನ್ನಿಸ್ ರೆಕಾರ್ಡ್ ಅಷ್ಟು ದೆವ್ವಗಳು ಬಿಡಿಸಿದ್ದಾನೆ. ಆದರೆ ಬಿಡಿಸೋ ಮಾನದಂಡ ಏನು ಅಂತಂದರೆ ಕಡ್ಡಾಯವಾಗಿ ಒಂದು ಹೊರೆ ಹುಣಸೆ ಬರಲಿರ್ತಾಯಿತ್ತು, ಕಡ್ಡಿ ಕೋಲು ಬೆತ್ತದೇಟು. ಅಂದರೆ ಅವ್ರಿಗೆ ವಿಧಾನ ಗೊತ್ತಿರಲಿಲ್ಲ. ಅರ್ಥ ಆಗ್ತಾಯಿದೆಯಾ? ಸೊ ಅದೆಷ್ಟು ಸೊಫಿಸ್ಟಿಕೇಟೆಡ್ ಸೈನ್ಸ್ ಅಂತಂದರೆ ಬೆಣ್ಣೆಯಲ್ಲಿ ಕೂದಲು ತೆಗೆಯುವಷ್ಟು ಬಹಳ ಸುಲಭವಾಗಿ ಬಿಡಿಸ್ತಕ್ಕಂಥ ಈ ಪ್ರಕ್ರಿಯೆನ ಟೆಕ್ನಾಲಜಿ ಗೊತ್ತಿಲ್ಲದೆ ಮಾಡೋಕ್ಕೆ ಹೋದಾಗ ನಿಮಗೆ
ನೀವು ಆ ಹಿಂಸೆ ಮಾಡಬೇಕಾಗತ್ತೆ. ಇಷ್ಟೇ ವ್ಯತ್ಯಾಸ ಇರೋದು. ಈ ನಾವು ಬಳಸ್ತಕ್ಕಂಥ ವಿಧಾನ ಏನಿದೆ, ಈಗ ಅನಸ್ಥೀಷಿಯಾ ಕೊಟ್ಟು ಸರ್ಜರಿ ಮಾಡೋದಕ್ಕೂ ಹಾಗೆ ಮಾಡೋದಕ್ಕೆ ವ್ಯತ್ಯಾಸ ಇತ್ತಲ್ಲ. ಪೂರ್ವ ಕಾಲದಲ್ಲಿ ಕೈಕಾಲು ಹಿಡ್ಕೊಂಡು ಬಲವಂತಾಗಿ ಹಿಡ್ಕೊಂಡು ಸರ್ಜರಿ ಮಾಡ್ತಿದ್ರಂತೆ. ಚರಕ ಸುಶ್ರುತರು ಸ್ವಲ್ಪ ಅಡ್ವಾನ್ಸ್ ಆದರು, ಅವರು ಸಂಮೋಹಿನಿ ಬಳಸ್ತಾಯಿದ್ರು. ಅವರು ಏನೋ ಸರ್ಜರಿ ಮಾಡೋದಕ್ಕೆ ಆಗಿನ ಕಾಲದಲ್ಲೇ ಅದಿದೆ, ಅದರ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇಫ್ ಯು ನೋ ದ ಟೆಕ್ನಾಲಜಿ, ದ ಪ್ರೋಸೆಸ್ ಬಿಕಮ್ಸ್ ಈಸಿಯರ್. ಇಫ್ ಯು ಡೋಂಟ್ ನೋ ದ ಟೆಕ್ನಾಲಜಿ, ದಟ್ ಬಿಕಮ್ಸ್ ಹಾರ್ಡರ್ ಆರ್ ವಿಯರ್ಡ್ ಆರ್ ಎಂಡ್ಸ್ ವಿತ್ ದಿ ಪೇಯ್ನ್ ಆರ್ ಡೆತ್. ಅಷ್ಟೇ. ಸೊ ಹಾಗೆ ಪ್ರತಿಯೊಂದಕ್ಕೂ ಒಂದು ಟೆಕ್ನಾಲಜಿ ಅನ್ನೋದು ಬಳಸುವಂಥದ್ದು ಅಥವಾ ಒಂದು ಜ್ಞಾನ ಇರುವಂಥದ್ದು ಭಾಳ ಮುಖ್ಯ ಅನ್ನೋ ಮಾತನ್ನು ಹೇಳ್ತಾಯಿದ್ರು. ಈಗ ನಾವು ಇನ್ನೊಂದು ಪ್ರಶ್ನೆಗೆ ಬರೋದಾದರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆತ್ಮಗಳೊಂದಿಗೆ ಮಾತುಕತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಇದ್ರ ಬಗ್ಗೆ ಸಿನಿಮಾ ಕೂಡ ಇದೆ ಒಂದು. ಆಮಿರ್ ಖಾನ್ ತನ್ನ ಮಗನ ಕಳ್ಕೊಂಡಿರ್ತಾನೆ. ಆಮಿರ್ ಖಾನ್ ವೈಫು ಈ ಮಗನ ಆತ್ಮ ಜೊತೆ ಸಂಪರ್ಕ ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಿರ್ತಾಳೆ, ಅವನಿಗೆ ಗೊತ್ತಿಲ್ಲದೆ. ಭಾಳ ಚೆನ್ನಾಗಿದೆ ಆ ಸಿನಿಮಾ, ತಲಾಶ್ ಅಂತೇಳಿ. ಓಕೆ, ಸೊ ತುಂಬ ಜನ ಇದನ್ನು ನಂಬ್ತಾರೆ. ಆಮೇಲೆ ಕೆಲವೊಂದು ಆತ್ಮಗಳು ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತವೆ, ಮತ್ತು ಕೆಲವೊಂದು ಸಲ ಈ ಕಡೆಯಿಂದ ಪ್ರಯತ್ನ ಇದ್ದು ಕೆಲವೊಂದು ಸಲ ಆ ಕಡೆಯಿಂದ ಪ್ರಯತ್ನ ಇರುತ್ತೆ ಅನ್ನೋ ಮಾತುಗಳನ್ನ ಕೂಡ ನಾವು ಕೇಳಿದ್ದೀವಿ. ಸೊ ನನ್ನ ಪ್ರಶ್ನೆ, ಸಿಂಪಲ್ ಪ್ರಶ್ನೆ, ಇದು ನಿಜಾನಾ? ಇದು ಸಾಧ್ಯ ಆಗುತ್ತಾ? 100%. ಮತ್ತು ಇದು ವೈಜ್ಞಾನಿಕನಾ ಅನ್ನೋದು ಎರಡು. ಇದು ಎಷ್ಟು ವೈಜ್ಞಾನಿಕ ಅಂತಂದರೆ ಎಲ್ಲರ ಅನುಭವದಲ್ಲಿ ಇರ್ತದೆ, ಬಟ್ ಇದು ಅಂತ ಗೊತ್ತಾಗಿರೋದಿಲ್ಲ. ಓಕೆ, ಎಲ್ಲರೂ ಕನಸು ಬರುತ್ತಲ್ಲ. ಹೌದು, ಎಲ್ಲರೂ ಕನಸು ಬರುತ್ತಲ್ಲ ಬದುಕಿರೋರಿಗೆಲ್ಲ. ಹೌದು. ಕನಸು ಬರಲಿಲ್ಲ ಅಂತಂದರೆ ಅವನು ಅಬ್ನಾರ್ಮಲ್ ಅಂತ. ಹೌದು. ಪ್ರತಿ ರಾತ್ರಿ 8 ಕನಸು ಬರಲೇಬೇಕು. ಆದರೆ ನಮ್ಗೆ ನೆನಪಿರಲ್ಲ. 1-2 ನೆನಪಿರುತ್ತೆ, ಅದು ನೆನಪಿರಲ್ಲ ಕೆಲವೊಂದು. ಆದರೆ ಅಪರೂಪಕ್ಕೆ ಕೆಲವ್ರು ಎಲ್ಲರೂ ಹೇಳ್ತಾರೆ, ನನ್ನ ಕನಸಲ್ಲಿ ನಮ್ಮ ತಾತ ಬಂದಿದ್ದ. ಸತ್ತವ್ರ ಕನಸಲ್ಲಿ ಬರ್ತಾರೆ. ಅಂದರೆ ಸೋಲ್ ಕಮ್ಯುನಿಕೇಷನ್ ಈಸ್ ಪಾಸಿಬಲ್ ದಟ್ ಸೈಡ್. ಆ ಕಡೆಯಿಂದ ಈ ಕಡೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಅವಕ್ಕೆ ಕನಸಿನ ಅವಸ್ಥೆಗೆ ಮಾತ್ರ ಬರ್ತವೆ. ಯಾಕೆಂದರೆ ಆ ಅವಸ್ಥೆಯನ್ನು ಟ್ರಾನ್ಸ್ ಮೈಂಡ್ ಅಂತ ಹೇಳ್ತೀವಿ ನಾವು, ಆಲ್ಫಾ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಬಂದು ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಏನೋ ಅಸ್ಪಷ್ಟ, ಏನೋ ಅಪೂರ್ಣ. ಹಾಗೆ ಅದರಲ್ಲಿ ಯಶಸ್ಸಾದವನು ಯಾರವನು ಒಬ್ಬ ಸಿಂಗು ಸರ್ದಾಜಿ, ಸಿಖ್ ರೆಜಿಮೆಂಟಲ್ಲಿದ್ದ ಸಿಕ್ಕಿಮಲ್ಲಿ ಬಾಬಾ ಹರ್ಭಜನ್ ಸಿಂಗ್ ಅಂತ, ಅವನಿಗೊಂದು ಗುಡಿನ ಕಟ್ಟಿಸಿದ್ದಾರೆ. ಗುಡಿನ? ಹಾಂ, ಓಕೆ. ಅವನು ಆ ಸೈನ್ಯದ ಬೆಟಾಲಿಯನ್ನ ಎಲ್ಲರೂ ಕಲಿಸಿ ಬಂದು ಚೀನಾದವರು ಎಲ್ಲಿದ್ದಾರೆ, ಎಷ್ಟು ದೂರದಲ್ಲಿದ್ದಾರೆ, ಏನು ಮಾಡ್ತಾರೆ, ಯಾವಾಗ ದಾಳಿ ಮಾಡ್ತಾರೆ ಅನ್ನೋ ಮಾಹಿತಿ ಕೊಡ್ತಾ ಇದ್ದ. ಇವತ್ತಿಗೂ ಕೂಡ ಅವನಿಗೆ ಆ ಕಾರ್ಯಕ್ಕಾಗಿ ಅವನಿಗೆ ಸಂಬಳ ಕೊಡ್ತಾರೆ. ಅಂದರೆ ಥ್ರೂ ಡ್ರೀಮ್ಸ್ ಅವನು ವೇಕ್ಫುಲ್ ಸ್ಟೇಟಲ್ಲಿ ಬರೋಕ್ಕಾಗಲ್ಲ ಅವನಿಗೆ. ಹೀಗೆ ಕನಸಲ್ಲಿ ಬಂದು ಎಷ್ಟೋ ಜನ ಅಲ್ಲಿ ನಿಧಿ ಇಟ್ಟಿದ್ದೀನಿ ಅಂತ ಹೇಳಿದವರಿದ್ದಾರೆ, ಅಥವಾ ಇನ್ನೇನೋ ಕೆಲಸ ಮಾಡು, ಗುಡಿ ಕಟ್ಸು ನನಗೊಂದು ಅಂತ ಹೇಳಿದವರಿದ್ದಾರೆ. ಇದು ಎಲ್ರಿಗೂ ಗೊತ್ತಿದೆ. ಇನ್ ವಾಟ್ ವೇ ಇಟ್ ಈಸ್ ನಾಟ್ ಸೋಲ್ ಕಮ್ಯುನಿಕೇಷನ್? ಅದು ಆತ್ಮಗಳು, ಗತಿಸಿ ಹೋದಂಥ ಆತ್ಮಗಳು ಕೊಟ್ಟಂಥ ಸಂದೇಶ ಅಲ್ವೇ ಅದು. ಅದರ ಅನುಸಾರವಾಗಿ ಗುಡಿ ಕಟ್ಟಿಸಿದವರು ಇದು. ನಮ್ಮ ತಾತ ಹೇಳ್ದ ಕನಸಲ್ಲಿ ಬಂದು ಗುಡಿ ಕಟ್ಸು. ಕರೆಕ್ಟಾ? ಹೌದು, ಕೇಳಿದ್ದೀನಿ. ಇದು ಬರ್ತದೆ ಎಲ್ಲರ ನೆನಪಿಗೆ. ಸೋಲ್ ಕಮ್ಯುನಿಕೇಷನಲ್ಲಿ ಇನ್ನೂ ಒಂದು ಕ್ಲಾರಿಟಿ ಕೊಡ್ತಾನೆ. ಸಣ್ಣ ಮಕ್ಕಳು, 3-4 ವರ್ಷದ ಮಕ್ಕಳು ಮನೇಲಿ ಯಾರೂ ಇಲ್ಲಾಂದರೆ ಒಬ್ಬರೇ ಆಟ ಆಡ್ತಿರ್ತಾರೆ. ಅಲ್ಲಿ ಬೊಂಬೆಗಳಿರ್ತಾವಲ್ಲ, 2 ಪಾತ್ರ ಸೃಷ್ಟಿ ಮಾಡ್ಕೊಳ್ತಾರೆ. ಇದೊಂದು, ಎದುರುಗಡೆ ಒಂದು ಪಾತ್ರ. ಅದು ಹೇಳ್ತವೆ, ಮಾತಾಡ್ತವೆ, ಯಾರೂ ಇರೋದಿಲ್ಲ ಅಲ್ಲಿ. ನೀವು ಮರೆಯಲ್ಲಿ ನಿಂತು ನೋಡಿದ್ರೆ ಕೆಲವು ಮಕ್ಕಳು ಮಾಡೋದು ಕಾಣಿಸ್ತದೆ. ಇದು ನಿಂದು, ಇದು ನಂದು, ಇದು ನೀನು ಮುಟ್ಕೊಡ್ದೋ, ಗೊತ್ತಾಯ್ತಾ? ಅವಕ್ಕದು ನಿಜವಾದ ಪಾತ್ರಗಳೆಲ್ಲವು ಜೀವಂತವಾಗಿ ಕಾಣ್ತವೆ. ಕಾಣುವ ಮುಗ್ಧ ಮನಸ್ಸಿನ ಸ್ಥಿತಿಯಲ್ಲಿರ್ತಾರೆ. ಆಲ್ಮೋಸ್ಟ್ ಟ್ರಾನ್ಸ್ ಸ್ಟೇಟ್ ಅದು. ಇದು ಒಂದು ಸೋಲ್ ಕಮ್ಯುನಿಕೇಷನ್. 3ನೇದು, ಪ್ರಪಂಚದಲ್ಲೇ ಫಸ್ಟ್ ಸೋಲ್ ಕಮ್ಯುನಿಕೇಷನ್ ಕ್ಲಾರಿಟಿ, ಅಬ್ಸಲ್ಯೂಟ್ ಕ್ಲಾರಿಟಿ, ಶಿಕಾಗೋದಲ್ಲಿ ನಡೆದಿದ್ದು. ಸ್ವಾಮಿ ವಿವೇಕಾನಂದರು. ಓಕೆ. ಸ್ವಾಮಿ ವಿವೇಕಾನಂದರು ಶಿಕಾಗೋದಲ್ಲಿದ್ದ ಕಾಲದಲ್ಲಿ ಅವರು ರಾತ್ರಿ ಹೊತ್ತು ಮಾತಾಡ್ತಾಯಿದ್ರು. ಅದನ್ನು ಆಶ್ರಯ ಕೊಟ್ಟಂಥ ಮಹಿಳೆ ರಾತ್ರಿ 3 ಗಂಟೆಯಲ್ಲಿ ಲೈಟ್ ಉರಿತಾ ಇತ್ತು, ಯಾರ ಜೊತೆ ಮಾತಾಡ್ತಿದ್ದಂಗಿತ್ತು. ಬಂದು ಕಿಟಕಿಯಲ್ಲಿ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಬಟ್ ಎದುರುಗಡೆ ಇದ್ದ ವ್ಯಕ್ತಿ ಜೊತೆ ವಿತ್ ಬಾಡಿ ಲ್ಯಾಂಗ್ವೇಜ್ ಸ್ವಾಮೀಜಿಯವರು ಮಾತಾಡ್ತಿದ್ದಾರೆ. ಬೆಳಗ್ಗೆ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ನಮ್ಮ ಗುರುಗಳ ಜೊತೆ ಮಾತಾಡ್ತಿದ್ದೆ. ರಾಮಕೃಷ್ಣ ಪರಮಹಂಸರು ಆಗಾಗಲೇ ಗತಿಸಿ ಹೋಗಿದ್ರು, ಅವರು ತೀರಿಕೊಂಡಿದ್ರು. ಅಂದರೆ ದಟ್ ವಾಸ್ ಎವಿಡೆನ್ಷಿಯಲ್ ಸೋಲ್ ಕಮ್ಯುನಿಕೇಷನ್. ಅಂದರೆ ಸತ್ತವರ ಜೊತೆ ನೀವು ಮಾತಾಡ್ಬೋದು ಅನ್ನೋದಕ್ಕೆ ಅದೊಂದು ಜೀವಂತ ಸಾಕ್ಷಿ, ಅದು ಚರಿತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಆಯಿತಾ? ಹಾಗೆ ನೀವು ಸಿನಿಮಾದಲ್ಲಿ ಹೇಳಿದ್ರಿ, ಭಾಳಷ್ಟು ಜಿಯಾ ಖಾನ್ ಕೇಸಲ್ಲಿ
ಜಿಯಾ ಖಾನ್ ಮರ್ಡರ್ ಕೇಸ್ ಜಿಯಾ ಖಾನ್, ಓಕೆ. ಅವ್ರ ತಾಯಿ ಲಂಡನ್ಗೆ ಹೋಗ್ಬಿಟ್ಟು ಒಬ್ಬ ಹಿಪ್ನೋಥೆರಪಿಸ್ಟ್ ಹತ್ರ ಹೋಗ್ಬಿಟ್ಟು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡು ಬಂದ್ಲು. ಅಂದರೆ ಇವಳ ಮೂಲಕ ಜಿಯಾ ಖಾನ್ ಮಾತಾಡ್ಲಿಕ್ಕೆ ಶುರು ಆಯಿತು. ನನ್ನ ಹೆಂಗೆ ಕೊಲೆ ಮಾಡಿದ್ರು, ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅನ್ನೋ ಎಲ್ಲ ಮಾಹಿತಿಯನ್ನು ಅದು ಹೇಳಿದ್ದ ಆಧಾರವಾಗಿ ಅದನ್ನು ರೀವರ್ಕ್ ಮಾಡಿ CBI ಕೊಟ್ಟು ಮತ್ತೆ ತನಿಖೆ ಮಾಡಿದ್ರು ಅದನ್ನು. ಓಕೆ. ಅಂದರೆ ಸೋಲ್ ಕಮ್ಯುನಿಕೇಷನ್ ಈಸ್ ಪಾಸಿಬಲ್. ಓಕೆ, ಅದಕ್ಕೆ ಹೆಂಗೆ ಕಮ್ಯುನಿಕೇಟ್ ಮಾಡ್ತವೆ ಅಂತ ನೀವು ಅನ್ಕೋಬೋದು. ಏನೇ ಕಮ್ಯುನಿಕೇಟ್ ಮಾಡಬೇಕು, ರೇಡಿಯೋ ಕಮ್ಯುನಿಕೇಷನ್ ಆಗಲಿ, ಟೆಲಿವಿಷನ್ ಕಮ್ಯುನಿಕೇಷನ್ ಆಗಲಿ, ಅದು ಫ್ರೀಕ್ವೆನ್ಸಿ ಇರಬೇಕು. ಎಲ್ರಿಗೂ ಮಾತಾಡೋಕ್ಕಾಗತ್ತಾ? ಎಲ್ರಿಗೂ ಮಾತಾಡೋಕ್ಕಾಗಲ್ಲ. ಆ ಫ್ರೀಕ್ವೆನ್ಸಿಗೆ ಹೋದರೆ ಬ್ರೈನ್ ಫ್ರೀಕ್ವೆನ್ಸಿನ ಅಡ್ಜಸ್ಟ್ ಮಾಡಬೇಕು ಥ್ರೂ ಮೈಂಡ್. ಆಗ ಅದು ಪ್ರೋಸೆಸ್ ಆಗುತ್ತೆ, ಅಲ್ಲಿಂದ ನಮಗೆ ಸಂದೇಶ ಬರ್ತದೆ. ಕೆಲವೊಮ್ಮೆ ಅದು ಹೇಳಿದ್ದನ್ನು ಕೇಳಿಸ್ಕೋಬೋದು, ಅಥವಾ ಕೆಲವೊಮ್ಮೆ ಅದೇ ಬಂದು ತಾತ್ಕಾಲಿಕವಾಗಿ ಈ ದೇಹದ ಮೂಲಕ ಮಾತಾಡುತ್ತೆ, ವೋಕಲ್ ಕಾರ್ಡ್ ಯೂಸ್ ಮಾಡ್ಕೊಂಡು ಮಾತಾಡುತ್ತೆ. ಆ ಥರ ನಾನು ಪುನೀತ್ ರಾಜ್ಕುಮಾರ್ ಜೊತೆ ಮಾತಾಡಿದ್ವಿ. ಹೌದಾ? ಹಾಂ, ಓಕೆ. ಸೊ ಇವತ್ತೆಲ್ಲ ಅಮೆರಿಕಾದಲ್ಲಿ ಇನ್ಸ್ಟ್ರೂಮೆಂಟಲ್ ಕಮ್ಯುನಿಕೇಷನ್ ಇದೆ. ಅಂದರೆ ಈ ವಾತಾವರಣದಲ್ಲಿ ಯಾರಾದರೂ ಇದ್ದೀರಾ, ಅವ್ರ ಆತ್ಮ ಜೊತೆ ಮಾತಾಡಬೇಕು ಅಂತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಕೂಡ ಅವರು ಡೆವಲಪ್ ಮಾಡಿದ್ದಾರೆ. ಯಾಕಂದರೆ ಬೇಸ್ಡ್ ಆನ್ ರೇಡಿಯಾನಿಕ್ಸ್, ರೇಡಿಯೋ ಫ್ರೀಕ್ವೆನ್ಸಿ. ವಾಯ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಫ್ರೀಕ್ವೆನ್ಸಿ, ಫ್ರೀಕ್ವೆನ್ಸಿ ಕ್ಯಾನ್ ಬಿ ರೀಪ್ರೊಡ್ಯೂಸ್ಡ್ ಇಂಟು ವಾಯ್ಸ್. ಸೊ ಅದು ಫ್ರೀಕ್ವೆನ್ಸಿ ಲೆವೆಲ್ ಇರ್ತದೆ ಸೋಲ್ ಸೆಲ್. ಅವಾಗ ಬಾಡಿ ಇರೋದಿಲ್ಲ, ವೋಕಲ್ ಕಾರ್ಡ್ ಇರೋದಿಲ್ಲ. ಹಾಗಾಗಿ ಆ ಫ್ರೀಕ್ವೆನ್ಸಿನ ನಾವು ವಾಯ್ಸಾಗಿ ಕನ್ವರ್ಟ್ ಮಾಡ್ಬೋದು ಅಂತ ಇವತ್ತು ವಿಜ್ಞಾನ ಹೇಳುತ್ತೆ. ಸೈಂಟಿಫಿಕ್ಕಾಗಿ ಕೂಡ ಇದು ಇಟ್ ಈಸ್ ಪಾಸಿಬಲ್. ಬಟ್ ಇದೆಲ್ಲ ನೀವು ಹೇಳ್ತಾ ಇರೋದು ಎಲ್ಲ ಅಂದರೆ ವಿವೇಕಾನಂದ ಇರ್ಬೋದು, ಅಥವಾ ಈ ಥರದ್ದು ನೀವು ಏನು ಘಟನೆಗಳು, ಅಥವಾ ಕೆಲವೊಬ್ರು ಕನಸಲ್ಲಿ ಬಂದು, ಇವೆಲ್ಲ ತುಂಬ ರೇರ್ ಅಲ್ವಾ? ಅಂದರೆ 100 ಲಕ್ಷ ಜನರಲ್ಲಿ ಒಬ್ರಿಗೆ ಈ ಥರದ್ದು ಆಗಿರುತ್ತೆ. ಉಳಿದಂಥ ನಮ್ಮಂಥ ಸಾಮಾನ್ಯರಿಗೆ ನಾನು ದಿನ ಅದನ್ನೇ ಮಾಡ್ತಿರ್ತೀನಲ್ಲ. ಓಕೆ. ನನ್ನ ಹತ್ರ ಎಷ್ಟು ಜನ ಬರ್ತಾರೆ, ಓಕೆ, ಎಷ್ಟು ಜನ ಬಂದು ಮಾಡಿಸ್ಕೊಂಡು ಹೋಗಿದ್ದಾರೆ. ಈಗ ನಾನು ಈ ಕಾರ್ಯಕ್ರಮದ ಮೂಲಕ ಹೇಳಿದ್ರೆ ಮಾಡಿಸ್ಕೊಂಡು ಹೋಗಿರೋರ್ಗೆ ಒಂದು ಸಂದೇಶ ಅಲ್ವಾ, ಅವ್ರಿಗೆ ಅರಿವಿದೆಯಲ್ಲ. ಗುರೂಜಿ ಹತ್ರ ಹೋಗ್ಬಿಟ್ಟು ಅವ್ರ ಪ್ರೀತಿ ಪಾತ್ರನ ಕಳ್ಕೊಂಡವ್ರು ಬರ್ತಾರೆ, ಅವ್ರ ಜೊತೆ ಮಾತಾಡಬೇಕು ಅಂತ ಬೈತಾರೆ, ಅವ್ರನ್ನ ಕರೆಸಿ ಮಾತಾಡಬೇಕು ಅಂತಾರೆ. ಅವಾಗ ನಾನು ಹೇಳ್ತೀನಿ, ಅಗತ್ಯ ಇದೆಯಾ? ಹೋದ್ರು ಮತ್ತೆ ಯಾಕೆ ಅವ್ರನ್ನ ಕರೆಸಿರಿ? ಇಲ್ಲ, ನಾವು ಮಾತಾಡಲೇಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಬಂದವರಿಗೆ ನಾನು ಆ ಒಂದು ಸಾಧ್ಯತೆಗಳನ್ನು ಮಾಡಿಕೊಡ್ತೀನಿ. ಓಕೆ. ಸೊ ನೀವು ಹೇಳ್ತಾ ಇರೋದೇ ಅಂದರೆ ನಂಗೆ ಅರ್ಥ ಆಗ್ತಾ ಇದೆ ಈಗ. ಅಂದರೆ ನಾನು ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಆ ಕಡೆಯಿಂದ, ಅಂದರೆ ಅವ್ರ ಕಡೆಯಿಂದನೇ ಆಗುವಂಥದ್ದು ಒಂದು, ಅವ್ರ ಕಡೆಯಿಂದ ಇಲ್ಲ ಅಂತಂದರೂ ಕೂಡ ಈಗ ಯಾರೊಬ್ಬರು ಬಂದು ನನ್ನ ಗತಿಸಿ ಹೋದ ನನ್ನ ತಂದೆ ಜೊತೆ ಮಾತಾಡಬೇಕು, ತಾಯಿ ಜೊತೆ ಮಾತಾಡಬೇಕು, ಅಥವಾ ಮಗನ ಜೊತೆ ಮಾತಾಡಬೇಕು ಅಂತಂದರೆ ಅದು ಕೂಡ ಸಾಧ್ಯ ಇದೆ ಅಂತ. ಇದೆ. ಹೇಗೆ? ನಮ್ಮದು ಒಂದಷ್ಟು ರಿಕ್ವೈರ್ಮೆಂಟ್ಸ್ ಇದೆ. ಆ ರಿಕ್ವೈರ್ಮೆಂಟ್ಸನ್ನು ಅದನ್ನು ಅವರು ಪೂರೈಸ್ತೀನಿ ಅಂದರೆ ನಾನು ಅದನ್ನು ಮಾಡ್ತೇನೆ. ಅಂದರೆ ಆ ಫ್ರೀಕ್ವೆನ್ಸಿಗೆ ಹೋಗ್ತಕ್ಕಂಥ ಒಂದು 3-4 ಜನ ವ್ಯಕ್ತಿಗಳು ಕೊಡಿ ನಮಗೆ. ಯಾರು ಹೋಗ್ತಾರೆ ಅಂತ ಫಸ್ಟ್ ಟೆಸ್ಟ್ ಮಾಡ್ತೇವೆ. ಯಾರೆಲ್ಲಿ ಪ್ರೋಸೆಸ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆ ಪ್ರೋಸೆಸ್ ಆದರೆ ಮಾತ್ರ ಅದು ಕಂಪ್ಲೀಟ್ ಮಾಹಿತಿ ಬರ್ತದೆ, ಇಲ್ಲಾಂದರೆ ಅರ್ಧಂಬರ್ಧ ಬರ್ತದೆ. ಓಕೆ. ಬಟ್ ಜನ ಯಾಕೆ ಅದನ್ನು ಅಂದರೆ ಈ ಥರ ಕಮ್ಯುನಿಕೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ? ಏನು ಕಾರಣಗಳಿರ್ತವೆ ಯೂಶ್ವಲಿ? ಯಾವುದಾದ್ರೂ ಕಾರಣ? ಒಂದು ಎಕ್ಸಾಂಪಲ್, ಹಣದ ವ್ಯವಹಾರ. ಓಕೆ. ದಿಢೀರನ್ನು ಸತ್ತೋಗಿರ್ತಾರೆ, ಕೋಟ್ಯಾಂತರ ವ್ಯವಹಾರ. ಓಹೋ, ಓಕೆ. ಈ ವಿಚಾರಕ್ಕೆ ಬರ್ತಾರೆ. ಇನ್ನೊಂದು, ಆ ಸಾಯುವ ಸಮಯದಲ್ಲಿ ಇವರು ಅಲ್ಲಿರಲಿಲ್ಲ, ನನ್ನ ಅಷ್ಟು ಹಚ್ಕೊಂಡಿದ್ರು, ನಾನು ಆ ಸಮಯದಲ್ಲಿ ಅಲ್ಲಿ ಇರಲಿಲ್ಲ, ನನಗೇನಾದರೂ ಹೇಳ ಬಯಸಿದ್ರ ದೇಹ ಬಿಡೋ ಮುನ್ನ, ಹಾಸ್ಪಿಟ್ಲಲ್ಲಿ ನಾನು ಇರಲಿಲ್ಲ. ಮೂರನೇದು ಬಹಳ ಅಪರೂಪಕ್ಕೆ ಬರ್ತಕ್ಕಂಥದ್ದು ಮಿಸ್ಟೀರಿಯಸ್ ಡೆತ್. ಅಂದರೆ ಆ ಡೆತ್ತಲ್ಲಿ ಏನೋ ಮಿಸ್ಟ್ರಿ ಇದೆ, ಒಂದು ಸಸ್ಪಿಷಿಯಸ್ನೆಸ್ ಇದೆ ಅಂದಾಗ ಬರ್ತಾರೆ. ಓಕೆ. ಗುರುಜಿ, ಇನ್ನೊಂದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತಾನೆ. ಈಗ ನಾವು ತೀರ್ಕೊಂಡಾಗ ಏನಂತೀವಿ ಅಂದರೆ, ಅವರು ಅಂದರೆ ತೀರ್ಕೊಂಡು ಅವ್ರನ್ನ ಮಣ್ಣು ಮಾಡಿದಾಗ ಅಥವಾ ಅವ್ರನ್ನ ಸುಟ್ಟಾಗ ಪಂಚಭೂತಗಳಲ್ಲಿ ಲೀನ ಆದರು ಅಂತ ಅನ್ಕೋತೀವಿ ಅಂತ ನಾವು ಹೇಳ್ತೀವಿ. ಮತ್ತು ಇನ್ನೊಂದು ಥೇರಿ ಕೂಡ ನಾನು ಕೇಳಿರುವಂಥದ್ದು, ಆತ್ಮ ಅಂದರೆ ಏನು ಅಂತಂದಾಗ ನನ್ನ ಒಳಗಡೆ ಇರುವಂಥ ಆತ್ಮ, ನಿಮ್ಮ ಒಳಗಡೆ ಇರುವಂಥ ಆತ್ಮ ಒಂಥರ ನನ್ನ ಮತ್ತು ನಿಮ್ಮ ಬಬಲ್ ಇದ್ದಂಗೆ. ಆ ಬಬಲ್ ಅಂದರೆ ಬಬಲ್ ಇರೋ ತನಕ ಅದು ಬಬಲ್, ಅದು ಒಂದು ಸಲ ಒಡೆದ್ಬಿಟ್ರೆ ಅದೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ಅಂದರೆ ಆತ್ಮಗಳು ಕೂಡ ಈ ಒಂದು ಪರಮಾತ್ಮನ ಲೀನ ಆಗೋದು ಅಂದರೆ ನನಗೆ ಗೊತ್ತಿಲ್ಲ, ಅದು ನಾನು ತುಂಬ ಅಥೆಂಟಿಕ್ಕಾಗಿ ಮಾತಾಡ್ತಾ ಇಲ್ಲ, ಕ್ಷಮೆ ಇರಲಿ. ಬಟ್ ಏನಂದರೆ ಅದು ತನ್ನ ದೇಹವನ್ನು ಕಳ್ಕೊಂಡು, ಮೈಂಡನ್ನು ಕಳ್ಕೊಂಡು, ಎಲ್ಲವನ್ನೂ ಕಳ್ಕೊಂಡ್ಮೇಲೆ ಅದರ ಮನಸ್ಸು ಅಂತ ಎಲ್ಲಿರುತ್ತೆ? ಗುಡ್ ಕ್ವಶನ್. ಅಂದರೆ ಈ ಮೆಡಿಕಲ್ ಸೈನ್ಸ್ಗೆ ಬರೀ ಫಿಸಿಕಲ್ ಬಾಡಿ ಮಾತ್ರ ಸ್ಕ್ಯಾನ್ ಮಾಡಿ ಇಲ್ಲಿವರೆಗೂ ಗೊತ್ತಿದೆ. ಮೈಂಡನ್ನು ಸ್ಕ್ಯಾನ್ ಮಾಡಿ ಅದರೊಳಗಡೆ ಎಷ್ಟು ವೀಡಿಯೋಸ್ ಇದೆ, ಎಷ್ಟು ಲೈಫ್ ವೀಡಿಯೋಸ್ ಇದೆ ಅಂತ ನೋಡೋಕ್ಕಾಗಿದೆಯಾ? ಆಗಿದೆಯಾ? ಹಾಗಾದರೆ ಮೈಂಡ್ ಇಲ್ವಾ?
ನಮಗೆ ನೆನಪಿದೆಯಲ್ಲ, ಬಾಲ್ಯದಿಂದ ಇಲ್ಲಿವರೆಗೆ ಇರೋದು ನೆನಪಿದೆಯಲ್ಲ, ಹೌದು. ಆ ನೆನಪನ್ನು ಯಾಕೆ ನಾವು ಕನ್ವರ್ಟ್ ಮಾಡಿ ವೀಡಿಯೋಸ್ ಮಾಡೋಕ್ಕಾಗಲ್ಲ? ಒಂದು ಸ್ಕ್ಯಾನ್ ಮಾಡಿಬಿಟ್ಟು ಮೈಂಡ್ ಈ ಆಕಾರವಾಗಿದೆ, ಅದರಲ್ಲಿ ಇಷ್ಟು ವೀಡಿಯೋಸ್ ಇದೆ, ಇಷ್ಟು ನೆನಪುಗಳಿದೆ. ಅಂದರೆ ನೀವು ಹೇಳ್ತಾ ಇರೋದು ನನ್ನ ಮನಸ್ಸಲ್ಲಿ ಒಂದು ವಿಜುವಲ್ ಬಂತು, ನನ್ನ ಪ್ರೈಮರಿ ಸ್ಕೂಲು. ಸೊ ಅದು ನಂಗೆ ಗೊತ್ತು ಹೆಂಗೆ ಕಾಣಿಸ್ತದೆ ನನಗೆ. ಎನಿ ಟೈಮ್ ಯು ಕ್ಯಾನ್ ರೀಕಾಲ್ ಅಂಡ್ ಸಿ ಇಟ್, ಎನಿ ಇನ್ಸಿಡೆಂಟ್. ಹೌದು. ಅಟ್ಲೀಸ್ಟ್ ಇಫ್ ನಾಟ್ ಫಾಸ್ಟ್ ಲೈಫ್, ಈ ಲೈಫದ್ದು ಸುಮಾರು ಒಂದು 5 ವರ್ಷದಿಂದ ಇಲ್ಲಿನವರೆಗೂ ಎಲ್ಲ ಘಟನೆಗಳು ಆಲ್ಮೋಸ್ಟ್ ನೆನಪು ಮಾಡ್ಕೋಬೋದಾ? ಹೌದು. ಅಂದರೆ ಅಷ್ಟು ವೀಡಿಯೋಸ್ ಇದೆಯಲ್ಲ ಮೈಂಡಲ್ಲಿ. ಹೌದು. ಆಡಿಯೋ ಇದೆ, ವಿಡಿಯೋ ಇದೆ, ಎಲ್ಲ ಇದೆ. ಅದೇ ಥರ ಫಾಸ್ಟ್ ಲೈಫ್ದು ಇರ್ತದೆ. ಇದು ಎಲ್ಲಿರ್ತದೆ ಅಂತಂದರೆ ಕಾಸಲ್ ಬಾಡಿ ಅಂತ ಒಂದಿದೆ, ಕಾರಣ ಶರೀರ ಅಂತ ಅದು. ಓಕೆ ಓಕೆ ಓಕೆ. ಇಟ್ಸ್ ನಾಟ್ ವಿಸಿಬಲ್. ನಿಮ್ಮದು ಅಲ್ಲಿ ಮೊಬೈಲ್ ಇದೆಯಾ? ತೋರಿಸಿ ಒಂದ್ಸರಿ. ಅದು ಮಾತ್ರ ಕಾಣುತ್ತೆ, ಹೌದಾ? ಹೌದು. ಅದರಲ್ಲಿ 1000 ವೀಡಿಯೋ ಹಾಕ್ಬೋದು ನಾನು. ಹೌದು. ಆ ವಿಡಿಯೋ ಸ್ಕ್ಯಾನ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಇರೋ ಎಲ್ಲ ಸಾಫ್ಟ್ವೇರು ಸ್ಕ್ಯಾನ್ ಆಗುತ್ತೆ. ಆಮ್ ಐ ಕರೆಕ್ಟ್? ಯಾ, ಆಫ್ ಕೋರ್ಸ್. ವಿಡಿಯೋ ಸ್ಕ್ಯಾನ್ ಆಗಲ್ಲ. ಅದು ವಿಡಿಯೋ ಇಲ್ವಾ? ಇದೆ. ಈಗ ನನ್ನ ಮೊಬೈಲ್ ಇಲ್ಲಿದೆ, ನಿಮ್ಮ ಮೊಬೈಲ್ ಅಲ್ಲಿದೆ. ನಾನು ಒಂದು ವಿಡಿಯೋ ಕಳಿಸಿದರೆ ಅದು ಗಾಳಿಯಲ್ಲಿ ಹೋಗುತ್ತಲ್ಲ, ಆಡಿಯೋ ಸಮೇತ. ಹೆಂಗೋಯ್ತು ಗಾಳಿಯಲ್ಲಿ? ಅದಕ್ಕೆ ಅದೊಂದು ದೇಹ, ಇದೊಂದು ದೇಹ, ಕರೆಕ್ಟಾ? ಹೌದು. ಇಲ್ಲಿ ಎಕ್ಸಿಟ್ ಆದಂಥ ವಿಡಿಯೋ ಅಲ್ಲಿ ಎಂಟ್ರಿ ಆಯಿತು, ಆ್ಯಂಡ್ ಇಟ್ ಕ್ಯಾನ್ ಬಿ ಸೀನ್. ಇಷ್ಟು 1 hour ಸಿನಿಮಾ ವಿಡಿಯೋ ವಿತ್ ಆಡಿಯೋ ವಿತ್ ಆಲ್ ಎಫೆಕ್ಟ್ ಗಾಳಿಯಲ್ಲಿ ಹೆಂಗೋಯ್ತು ಅಲ್ಲಿಗೆ? ಇಂಟರ್ನೆಟ್ ಮೂಲಕ ಹೋಯ್ತು ಅಂತ ಅನ್ಕೋತೀವಿ. ಯಾವ್ದು ಇಂಟರ್ನೆಟ್? ಗಾಳಿ ಕಣ್ಣು ಕಾಣಲ್ವಲ್ಲ ಅದು, ಅದೊಂದು ಫ್ರೀಕ್ವೆನ್ಸಿ ಮೂಲಕ ಹೋಯ್ತು ಅಂತಲೇ ಹೇಳಬೇಕು. ಹಾಗೆ ಎವ್ರಿ ಸೋಲ್ ಹ್ಯಾಸ್ ಇಟ್ಸ್ ಓನ್ ಫ್ರೀಕ್ವೆನ್ಸಿ ಟು ಕ್ಯಾರಿ ವಿಡಿಯೋ ಟು ಆಕ್ಸೆಸ್ ಒನ್ ಮೋರ್ ಫಿಸಿಕಲ್ ಬಾಡಿ. ಓಕೆ ಓಕೆ ಓಕೆ. ಈ ಟ್ರಾನ್ಸಿಟ್ ಇದೆಯಲ್ಲ, ಇಲ್ಲಿ ಬಿಡ್ತು ಅಲ್ಲಿಗೆ ಹೋಯ್ತು, ಇನ್ ಬಿಟ್ವೀನ್ ಟ್ರಾವೆಲ್ ಮಾಡ್ತಲ್ಲ, ಅಲ್ಲಿ ಅದು ಪ್ಲೇ ಆಗೋಕ್ಕಾಗಲ್ಲ. ಯಾಕಂದರೆ ಮೊಬೈಲ್ ಇಲ್ಲ, ಅದಕ್ಕೆ ಶರೀರ ಬೇಕು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಹಾಗೆ ಈ ಪ್ಯಾರಾಸೈಟ್ಸ್ ಕೂಡ ಹಂಗೇನೆ. ಅವು ಇಲ್ಲಿಂದ ಒಂದು ಕಾಪಿ ತೊಗೊಂಡು ಹೋಗಿರ್ತವೆ, ಇನ್ನೊಂದು ದೇಹ ಸಿಗಲ್ಲ ಅವಕ್ಕೆ, ಯಾವುದೋ ದೇಹದಲ್ಲಿ ಹೋಗಿ ರಾಂಗ್ ಎಂಟ್ರಿ ಆಗ್ತವೆ. ಪ್ಯಾರಾಸೈಟ್ಸ್ ಅಂದರೆ ದೆವ್ವದ ಬಗ್ಗೆ ಹೇಳ್ತಾರೆ, ಎಂಟಿಟೀಸ್, ಆ ಥರದ್ದು ನೆಗೆಟಿವ್ ಎಂಟಿಟೀಸ್. ಅಥವಾ ಈ ದೇಹ ಬಿಟ್ಟಂಥ ಶರೀರ ಇನ್ನೊಂದು ದೇಹಕ್ಕೆ ಹೋದರೆ ಮಾತ್ರ ಅದಕ್ಕೆ ಎಲ್ಲ ಹಳೆದು ರಿಕಾಲ್ ಆಗುತ್ತೆ ಅದು. ಆದರೆ ಭಗವಂತ ಎಷ್ಟು ಕರುಣಾಮಯಿ ಅಂತಂದರೆ, ಪ್ರತಿ ಲೈಫ್ ಹುಟ್ಟತಾನೆ ಹಿಂದಿಂದೆಲ್ಲ ಲಾಕ್ ಮಾಡಿಬಿಡ್ತಾನೆ. ನೆನಪಾದರೆ ಬದುಕೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಎಲ್ಲ ಲೈಫ್ಗಳು ನಾವೇನು ಕಕ್ಕಸ್ಸಿನ ಹುಳನೂ ಆಗಿದ್ವಿ ನಾವು. ಅದು ನೆನಪಾದ್ರೆ ಇವಾಗ ನಾವು ಬದುಕೋಕ್ಕಾಗೋದಿಲ್ಲ. ಎಲ್ಲ ನೆನಪು ಡೇಟಾದಲ್ಲಿದೆ. ಸೊ ಹಾಗಾಗಿ ಯು ಕ್ಯಾನ್ ಇಮ್ಯಾಜಿನ್ ಒಂದು ಮೈನ್ ಕಂಪ್ಯೂಟರ್, ಅದಕ್ಕೊಂದು ಪೆನ್ ಡ್ರೈವ್ ಹಾಕ್ತೀವಿ, ಕಾಪಿ ಮಾಡಿಕೊಂಡು ಇನ್ನೊಂದು ಕಂಪ್ಯೂಟ್ರಲ್ಲಿ ಅದನ್ನು ಪ್ಲೇ ಮಾಡ್ಬೋದು. ಆ ಪೆನ್ ಡ್ರೈವ್ ನಾನು ಕಾಸಲ್ ಬಾಡಿ ಅಂತ ಹೇಳ್ತಿರೋದು, ಸೂಕ್ಷ್ಮ ಶರೀರ. ಅದಕ್ಕೊಂದು ಕಂಪ್ಯೂಟರ್ ಬೇಕು. ಅದೇ ನೀವು ಬಬಲ್, ಆ ಬಬಲ್ ಬರ್ಸ್ಟ್ ಆದರೆ ಮುಕ್ತಿ. ಬಬಲ್ ಬರ್ಸ್ಟ್ ಆಗಲ್ಲ ಅದು. ಬಟ್ ಪ್ರತಿ ಜನ್ಮಕ್ಕೆ ಒಂದು ಲೇಯರ್ ಫಾರ್ಮ್ ಆಗ್ತಾನೆ ಇರ್ತದೆ. ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಲೇಯರ್ಸ್ ಇದೆ ಅಂತ. ಅಷ್ಟು ನೆನಪುಗಳ ಪದರಗಳಿದೆ. ಓಕೆ. ಇದು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಇನ್ನೂ ಒಂದು ಲಾಸ್ಟ್ ಪ್ರಶ್ನೆ ಕೇಳಿ ಈ ಒಂದು ಮಾತುಕತೆ ಮುಗಿಸ್ತೀನಿ. ಈಗ ನೀವು 2-3 ಜಾಗಗಳ ಹೇಳಿದ್ರಿ ನೀವು ದೆವ್ವಗಳ ಬಗ್ಗೆ ಅದು ಹೇಳ್ತಿರ್ಬೇಕಾದ್ರೆ, ಅಂದರೆ ನನ್ನ ಪ್ರಶ್ನೆ ತಪ್ಪು ಆಗಿರ್ಬೋದು, ತಪ್ಪಿದರೆ ನಾನು ಅದನ್ನು ವಾಪಸ್ ತಗೋತೀನಿ, ಸರಿ ಇದ್ದರೆ ಉತ್ತರ ಕೊಡಿ ಅಂತ ಕೇಳ್ಕೊಳ್ತೀನಿ. ಈ ದೆವ್ವ ಪೀಡಿತರು, ಭೂತ ಪ್ರೇತ ಬಾಧೆ ಪೀಡಿತರು ಎಲ್ಲರೂ ಅಲ್ಲ, ಬಹಳಷ್ಟು ಜನ, ಬಹುಶಃ ಅದಕ್ಕೆ ನಾನು ಹೇಳಿದೆ ತಪ್ಪು ಇರ್ಬೋದು ಅಂತೇಳಿ, ಭಾಳಷ್ಟು ಜನ ಕೆಳ ಮಧ್ಯಮ ವರ್ಗ, ಬಡ ವರ್ಗ, ಅನಕ್ಷರಸ್ಥರು, ಈ ಒಂದು ವರ್ಗದಿಂದ ಬಂದವರು ಇರ್ತಾರೆ. ಶ್ರೀಮಂತ ವರ್ಗದಲ್ಲಿ ಎಲೀಟ್ ಜನ ಇರ್ತಾರಲ್ಲ, ಅಲ್ಲಿ ನಾನು ದೆವ್ವ ಹಿಡಿದ ಪ್ರಕರಣನ ಭಾಳ ಕಡಿಮೆ ಕೇಳಿದ್ದೀನಿ. ಆದರೆ ಹಳ್ಳಿ ಕಡೆ ಹೋದರೆ ನಿಮಗೆ ಆ ಥರ ಪ್ರಕರಣಗಳು ಜಾಸ್ತಿ ಸಿಗುತ್ತೆ. ಇದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅಥವಾ ಹೇಗೆ? ದೆವ್ವ ಪೀಡಿತರಲ್ಲಿ ಈ ವಯೋ ವ್ಯತ್ಯಾಸ ಇಲ್ಲ, ಲಿಂಗ ಭೇದ ಇಲ್ಲ, ಆಮೇಲೆ ಬಡವ ಶ್ರೀಮಂತಿಕೆ ಮತ್ತು ವಿದ್ಯಾವಂತ ಭೇದ ಇಲ್ಲ ಅನ್ನೋದನ್ನು ನಾನು ನನ್ನ ಈ 44 ವರ್ಷದಲ್ಲಿ ನೋಡಿದೆ. ಹೈಲಿ ಸ್ಕಾಲರ್ಸ್ ಅನ್ಸ್ಕೊಂಡವ್ರು ನಾನು ದೆವ್ವ ಬಿಡಿಸಿದ್ದೀನಿ. ಅಮೇರಿಕಾದಲ್ಲಿರ್ತಕ್ಕಂಥವ್ರಿಗೂ ದೆವ್ವ ಬಿಡಿಸಿದ್ದೀನಿ, ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥವ್ರಿಗೂ ದೆವ್ವ ಬಿಡಿಸಿದ್ದೀನಿ. ಇದು ನಾನು ಗಂಟಾಘೋಷವಾಗಿ ಹೇಳ್ತೀನಿ ನಾನು. ಹಾಗಾದರೆ ಅವರು ಅನಕ್ಷರಸ್ಥ ಬಡವರ ಇಲ್ಲ ಅಂದರೆ ಅನಕ್ಷರಸ್ಥರಲ್ಲಿ ಜಾಸ್ತಿ ಇದೆ. ಅದು ಯಾಕೆ ಜಾಸ್ತಿ ಇದೆ ಅಂತಂದರೆ 3 ರೀತಿಯ ದೆವ್ವಗಳಿದೆ. ಇದು ಅರ್ಥ ಆಗಲ್ಲ ಜನರಿಗೆ. ನಾವು
ಅದನ್ನೇ ನಾವು ಅಧ್ಯಯನ ಮಾಡಿರೋದ್ರಿಂದ ಹೊಸದಾಗಿ ಬನಾರಸ್ ಯೂನಿವರ್ಸಿಟಿಯಲ್ಲಿ ಇತ್ತೀಚೆಗೆ ಒಂದು ಭೂತಶಾಸ್ತ್ರ ವಿಭಾಗ ಅಂತ ಓಪನ್ ಮಾಡಿದ್ದಾರೆ. ಪ್ರೇತ ಭೂತಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಭಾಗನೇ ಓಪನ್ ಮಾಡಿದ್ದಾರೆ. ಹೌದಾ? ಹಾಂ, ಇತ್ತೀಚೆಗೆ. ಸೊ ಒಂದು ಫಾರ್ಮ್ಡ್ ಎಂಟಿಟೀಸ್ ಅಂತವೆ, ಅಥವಾ ಮಶ್ರೂಮ್ ಸ್ಪಿರಿಟ್ ಅಂತ ಹೇಳ್ತೀವಿ ನಾವು. ಅದು ಎಲ್ಲಿ ಮಾಯಿಶ್ಚರ್ ಇರ್ತದೋ, ಎಲ್ಲಿ ವೆಟ್ ಎಮೋಷನ್ಸ್ ಇರ್ತದೋ, ಎಲ್ಲಿ ಬರೀಡ್ ಎಮೋಷನ್ಸ್ ಇರ್ತದೋ, ಎಲ್ಲಿ ಭಾವಸಾಂದ್ರಗಳಿರ್ತವೋ ಅಲ್ಲಿ ದೆವ್ವ ಆಕಾರ ತೆಳಿತದೆ. ಹಳ್ಳಿಗಳಲ್ಲಿ ಬರ್ತಕ್ಕಂಥ ಇದು ಜಾಸ್ತಿ. ಏನಿದು ವೆಟ್ ಎಮೋಷನ್ಸು? ಆದರೆ ನಿಮಗೆ ಮನುಷ್ಯನ ಮೇಲೆ ಭಾವನಾತ್ಮಕ ಜೀವಿ. ಹೌದು. ಗಂಡಸರಿಗಿದ್ದಷ್ಟು ಮುಕ್ತತೆ ಹೆಂಗಸರಿಗಿಲ್ಲ ವ್ಯಕ್ತಗೊಳಿಸೋದಕ್ಕೆ. ಮಾಧ್ಯಮಗಳಿಲ್ಲ, ಫ್ರೀಡಮ್ ಇಲ್ಲ. ಹಾಗಾಗಿ ಅವರ ಏನೇನೋ ಭಾವನೆಗಳು ಇರ್ತಾವಲ್ಲ, ಅವೆಲ್ಲ ನುಂಗಿಕೊಂಡ್ಬಿಟ್ಟಿರ್ತಾರೆ ಬಿಕಾಸ್ ಆಫ್ ಸೊಸೈಟಿ. ಕರೆಕ್ಟ್. ಬಿಕಾಸ್ ಆಫ್ ಏನು ಸೋ ಕಾಲ್ಡ್ ಇದು. ಹಾಗಾಗಿ ಅದೆಲ್ಲಿ ಹೊರಹಾಕೋದಕ್ಕೆ ಜಾಗ ಇಲ್ಲ ಅಂದಾಗ ಅವು ದೆವ್ವಗಳ ಆಕಾರ ತಾಳ್ತವೆ. ಅದನ್ನು ನಾವು ಮಶ್ರೂಮ್ ಸ್ಪಿರಿಟ್ಸ್ ಅಂತ. ಮಾಯಿಶ್ಚರ್ ಇದ್ದರೆ ಮಶ್ರೂಮ್ ಬರ್ತದೆ. ಅಂದರೆ ಮನಸ್ಸಲ್ಲೇ ಹುಟ್ಟಿ ಬೆಳೆಯುವ ದೆವ್ವಗಳಿವು. ಓಕೆ. ಹಳ್ಳಿಗಳಲ್ಲಿ ಕಾಣ್ಬರ್ತಕ್ಕಂಥದ್ದು ಇದು ನಾನು ಅಧ್ಯಯನ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಎಂಟರ್ಡ್ ಆರ ಡೆಂಟ್ ಆದರೆ ನಮ್ಮ ಸುತ್ತಲೂ ಭಗವಂತ ಒಂದು ಆರ ಕೊಟ್ಟಿರ್ತಾನೆ. ವೇರ್ ಆಲ್ ಸೇಫ್, ಐರನ್ ಡೋಮ್ ಥರ. ಸೊ ಅದು ಕೆಲವು ಕಾರಣಕ್ಕಾಗಿ ಬರೀ ನಕಾರಾತ್ಮಕವಾಗಿ, ಬರೀ ಕೀಳರಿಮೆ, ಬರೀ ಏನು ಬೇಡದನ್ನೇ ಆಲೋಚನೆ ಮಾಡಿ ಡೆಂಟ್ ಆಗುತ್ತೆ, ಅದು ಕುಗ್ಗುತ್ತೆ. ಅಲ್ಲಿಂದ ಹೊರಗಡೆ ಬರ್ತವೆ. ಓಕೆ. ದೆವ್ವ ಎಲ್ಲಿಲ್ಲ ಅಂತ ಕೇಳಿ, ಎಲ್ಲ ಕಡೆ ಇದ್ದಾವೆ. ಎಲ್ಲೂ ಇದೆಯಾ? ಎಲ್ಲಿ ಇದೆ, ಅದನ್ನು ಅಕ್ಸೆಸ್ ಮಾಡೋಕ್ಕಾಗ್ತಾ ಇಲ್ಲ ನಮ್ಮನ್ನು ಅಷ್ಟೇ. ಅವು ಅರ್ಥ ಆಗ್ತಾ ಇದೆಯಾ? ನಮಗೆ ಅವನ್ನ ಆಕ್ಸೆಸ್ ಮಾಡೋಕ್ಕಾಗ್ತಿಲ್ಲ, ಅವುಗಳಿಗೆ ನಮ್ಮನ್ನು ಆಕ್ಸೆಸ್ ಮಾಡಿ, ಅವುಗಳಿಗೆ ನಮ್ಮನ್ನು ಅಕ್ಸೆಸ್ ಮಾಡೋಕ್ಕಾಗಲ್ಲ ಅಷ್ಟೇ. ವೇರ್ ಆಲ್ ಸೇಫ್. ಓಕೆ. ಎಲ್ಲಿ ಅಕ್ಸೆಸ್ ಮಾಡೋಕ್ಕೆ ಜಾಗ ಇದೆಯಾ ಅಲ್ಲಿ ಹೋಗ್ತವೆ, ಅಲ್ಲಿ ಕಾಟ ಕೊಡ್ತವೆ. ಎಲ್ರಿಗೂ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಇಂಟೆಲೆಕ್ಚುವಲ್ ಅನ್ನೋರು, ಸ್ವಲ್ಪ ಅವರು ಲಾಜಿಕ್ ಜಾಸ್ತಿ ಇರೋದರಿಂದ ಅಲ್ಲಿ ಅವರಿಗೆ ಆಶ್ರಯ ಇರೋದಿಲ್ಲ. ಅವು ಮತ್ತು ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ ಇದ್ದರೆ ಅಲ್ಲಿ ಅದು ಆಶ್ರಯ ಇಲ್ಲ. ಎಂಟರ್ಡ್ ಎರಡನೇ ಕ್ಯಾಟಗರಿ. ಮೂರನೇದು ಇದೆಯಲ್ಲ ಸೆಂಟ್. ಹಾಂ, ಅಂದರೆ ಕಳಿಸಿದ್ದು ಚೌಡಿ ಬಿಡೋದು ಅಂತಾರೆ. ಓಕೆ. ಕೆಲವು ಮಾಂತ್ರಿಕರು, ತಾಂತ್ರಿಕರು ದೆವ್ವಗಳನ್ನು ವಶಪಡಿಸಿಕೊಂಡು ಕೆಲವು ಮೆಥಡಲ್ಲಿ ಅದನ್ನು ಪ್ರಯೋಗ ವಿದ್ಯೆಯ ಮೂಲಕ, ಕ್ಷುದ್ರ ವಿದ್ಯೆ ಪ್ರಯೋಗ ಅಂತ ಹೇಳ್ತೀವಿ ನಾವು. ಏನು ಬೊಂಬೆ ಪ್ರಯೋಗ ಇತ್ಯಾದಿ. ಸೊ ಕೇರಳದಲ್ಲಿ ಕೊಳ್ಳೇಗಾಲದಲ್ಲಿ ಇರ್ತಾರೆ ಮಾಂತ್ರಿಕರು, ಅವ್ರು ಮಾಡ್ತಾರೆ. ಅಂಥದ್ದು ನೋಡಿದ್ದೀನಿ ನಾನು. ಸೆಂಟು ನೋಡಿದ್ದೀನಿ, ಎಂಟರ್ಡು ನೋಡಿದ್ದೀನಿ, ಫಾರ್ಮ್ಡ್ ಜಾಸ್ತಿ ನೋಡಿದ್ದೀನಿ. ಓಕೆ. ಫಾರ್ಮ್ಡ್ ಅಂದರೆ ಅದು ಮನಸ್ಸಲ್ಲಿ ಫಾರ್ಮ್ ಅವು ಹೇಳ್ತಾವೆ. ಅದಕ್ಕೆ ಒಂದು ಕತೆ ಹೇಳ್ತಾವೆ, ನಾನು ಅಂಥವನು, ನಾನು ಇಂಥವನು ಎಲ್ಲ ಹೇಳ್ತೇವೆ. ಆಯ್ತಪ್ಪ, ಸರಿ. ಕತೆ ಕೇಳ್ಬೇಕು ನಾವು. ಕತೆ ಕೇಳೋದ್ರಲ್ಲೇ ಇರುವುದು. ಈ ರೀತಿಯಲ್ಲಿ ಬಿಡಿಸೋರಿಗೆ ಅವರಿಗೆ ಪೇಷನ್ಸ್ ಇರೋದಿಲ್ಲ. 1-2 hours 3 hours ಕತೆ ಹೇಳ್ತವೆ. ಯಾಕೆಂದರೆ ಅಟೆನ್ಷನ್ ಸೀಕಿಂಗ್ ಡಿಸಾರ್ಡರ್ ಇರ್ತದೆ ಅದಕ್ಕೆ. ಮನೇಲಿ ಯಾರು ಕೇಳಿರೋದಿಲ್ಲ ಅವುಗಳನ್ನು. ಅದನ್ನು ನಾವು ಕೇಳಿದ್ರೆ ನಾವು ಸಿಂಪತೈಸರ್ ಆಗ್ತೀವಿ. ನಾವು ಹೇಳೋದನ್ನು ಅದು ಕೇಳುತ್ತೆ. ಕೊನೆಗೆ ಕನ್ವಿನ್ಸ್ ಮಾಡಿ ಕಳಿಸಿ ಅದು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಸಿ ಐ ಆಮ್ ಡೀಲಿಂಗ್ ಎವ್ರಿ ಡೇ. ಓಕೆ. ಈಗ ಸೆಪ್ಟೆಂಬರ್ ತಿಂಗಳ ಶಿಬಿರದಲ್ಲಿ ಇದನ್ನು ನೀವು ಕಲಿಸ್ತೀರಾ? ನೀವು ಇದನ್ನು ಹೌ ಟು ಡಯಾಗ್ನೋಸ್ ಫಸ್ಟ್. ಓಕೆ. ಅಂದರೆ ಅದಕ್ಕೆ ಎಷ್ಟು ಲಕ್ಷಣಗಳಿರ್ತವೆ, ಎಷ್ಟು ಲಕ್ಷಣಗಳಿದ್ದರೆ ಅದರಲ್ಲಿ ಇರುವ ಸಾಧ್ಯತೆ ಇರ್ತದೆ. ಒಂದೊಮ್ಮೆ ಇದ್ದರೆ ಅದನ್ನು ಹೊರತರೋದಕ್ಕೆ ಟ್ರಿಗರ್ ಮಾಡೋದು ಹೇಗೆ, ಆಕ್ಸೆಸ್ ಮಾಡ್ಕೊಳ್ಳೋದು ಹೇಗೆ, ಅದೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದು. ಸೊ ಆಕ್ಸೆಸ್ ಮಾಡ್ಕೊಂಡ್ರಿ, ಕಮ್ಯುನಿಕೇಟ್ ಮಾಡೋದು ಹೇಗೆ, ಕನ್ವಿನ್ಸಿಂಗ್ ಮಾಡೋದು ಹೇಗೆ, ಮತ್ತು ಅದನ್ನು ಡಿಸ್ಪೋಸ್ ಮಾಡೋದು ಹೇಗೆ ಸೇಫಾಗಿ. ಈ ಜನ ಮಾಡೋದೇನು ಅಂತಂದರೆ ಅದೇನೋ ಅದನ್ನು ಒಂದು ಮೊಟ್ಟೆಗೆ ತೆಗೆದುಬಿಟ್ಟು 3 ದಾರಿ ಕೂಡುವಲ್ಲಿ ಹೂತಾಕ್ಬಿಡ್ತಾರೆ. ವೆಯ್ಯರ್ಡ್ ವೇ ಅದು ದಾಟು ಅಂತಾರೆ ಅದಕ್ಕೆ. ಯಾರೋ ಅದನ್ನು ದಾಟ್ಕೊಂಡು ಹೋದರೆ ಅವ್ರಿಗೆ ಹೋಗ್ಬಿಡ್ಲಿ ಅಂತ. ಭಾಳ ತಪ್ಪೋದು. ಹೇಗೆ ಡಿಸ್ಪೋಸಬಲ್ ನೀಡಲ್ಲು ಅದನ್ನು ಡಿಸ್ಪೋಸ್ ಮಾಡತಕ್ಕಂಥ ಒಂದು ವಿಧಾನ ಇದೆ. ಒಂದು ರೋಗಿಗೆ ಒಂದು ಲಸಿಕೆ ಕೊಟ್ಟರೆ ಆ ನೀಡಲ್ನ ಹೇಗೆ ಪ್ರಾಪರಾಗಿ ಡಿಸ್ಪೋಸ್ ಮಾಡಬೇಕಲ್ಲ, ಹಾಗೆ ಸ್ಪಿರಿಟನ್ನು ಡಯಾಗ್ನೋಸ್ ಮಾಡೋದು, ಆಕ್ಸೆಸ್ ಮಾಡೋದು, ಕಮ್ಯುನಿಕೇಟ್ ಮಾಡೋದು, ಕನ್ಸೋಲ್ ಮಾಡೋದು, ಕನ್ವಿನ್ಸ್ ಮಾಡೋದು, ಅದನ್ನು ಡಿಸ್ಪೋಸ್ ಮಾಡೋದು. ಇಷ್ಟು ಹಂತಗಳಿದೆ ಅದರಲ್ಲಿ. ಓಕೆ. ಇದೆಲ್ಲವೂ ಕೂಡ ನಿಮ್ಮ ಈ ಒಂದು ಮುಂದಿನ ವರ್ಕ್ಶಾಪಲ್ಲಿ ಬರುತ್ತೆ. ಈಗ ಒಂದು ಅಂದರೆ ಈ ವರ್ಕ್ಶಾಪ್ಗೆ ಆಸಕ್ತರು ಹೋಗಿ
ಮತ್ತು ಕಲಿಯೋ ಆಸಕ್ತಿ ಇರುವಂಥವ್ರು ನಿಮ್ಮ ಪ್ರೊಫೆಷ್ನಲ್ ಸಮಸ್ಯೆಗಳು ಅಥವಾ ಪರ್ಸನಲ್ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋಕೆ ಹೋಗ್ಬೋದು ಅನ್ನೋದು ನಾವು ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಕುತೂಹಲಕ್ಕೋಸ್ಕರ ಬರ್ಬೋದಾ ಯಾರಾದರೂ? ಕುತೂಹಲಕ್ಕಾಗಿ ಸರ್ಜರಿ ಇಲ್ಲ. ಓಕೆ, ನೀವು ಹೇಳಿದ್ರಿ ಅದನ್ನು. ಕುತೂಹಲ ಅಲ್ಲ ಅದು. ಅದರಲ್ಲಿ ನನಗೆ ಅದು ಕಲಿಬೇಕು ಅನ್ನೋ ಒಂದು ಕೆಲವರು ತೀವ್ರ ಇಚ್ಛೆ ಇರ್ತದೆ. ಇಟ್ಸ್ ಮೈ ಚೈಲ್ಡ್ಹುಡ್ ಡ್ರೀಮ್ ಟು ಲರ್ನ್ ಹಿಪ್ನೋಸಿಸ್ ಆ್ಯಂಡ್ ಹಿಪ್ನೋಥೆರಪಿ ಅನ್ನೋದು. ಅಂಥವರಿಗೆ ಅದು ಆದ್ಯತೆ. ಕುತೂಹಲಕ್ಕೆ ದುಡ್ಡು ಕೊಟ್ಟು ಯಾಕೆ ಬರಬೇಕು? ನಾನು ಬರಬೇಡಿ ಅಂತಲೇ ಹೇಳ್ತೀನಿ. ಯಾರು ಬರಬೇಕು ಅಂತಂದರೆ ಯಾರಿಗೆಲ್ಲ ಇದನ್ನು ಕಲಿತು ತಮ್ಮ ಪ್ರಯೋಜನಕ್ಕೂ ಸಮಾಜದ ಒಳಿತಿಗೂ, ಮತ್ತೆ ಹೇಳ್ತಾ ಇದ್ದೀನಿ ಸಮಾಜದ ಒಳಿತಿಗೂ ನಾನು ಇದನ್ನು ಬಳಸ್ತೀನಿ ಅಂತ ಪ್ರತಿಜ್ಞೆ ಮಾಡೋರಿದ್ದರೆ ಮಾತ್ರ ಬರಲಿ. ಸಾಕಷ್ಟು ಔಟ್ ಆಫ್ ದ ಬಾಕ್ಸ್ ವಿಚಾರಗಳನ್ನ ನಾವು ಮಾತಾಡಿದ್ವಿ ಡಾಕ್ಟರ್ ರಾಮಚಂದ್ರ ಗುರೂಜಿಯವ್ರ ಜೊತೆಗೆ. ಪರ್ಸ್ನಲಿ ನನಗೆ ಅನುಭವ ಆಗದಿರೋಂಥ ವಿಚಾರಗಳು, ನನ್ನ ಪರಿಧಿಗೆ ನಿಲುಕದಂಥ ವಿಚಾರಗಳು ಇವೆಲ್ಲವೂ ಕೂಡ. ಆದರೆ ಒಂದು ಸಹಜ ಕುತೂಹಲ ಮತ್ತು ತಿಳ್ಕೊಳ್ಳುವ ಒಂದು ಆಸಕ್ತಿ, ಈ ಎಲ್ಲದರಿಂದಾಗಿ ಈ ಪ್ರಶ್ನೆಗಳನ್ನ ನಾನು ಅವ್ರಿಗೆ ಕೇಳಿದೆ ಮತ್ತು ಸಾಕಷ್ಟು ಒಳ್ಳೆಯ ಉತ್ತರಗಳನ್ನ ಅವ್ರು ಕೊಟ್ಟಿದ್ದಾರೆ. ಇನ್ನೂ ನಿಮಗೆ ಇದರ ಮುಂದುವರೆದ ಭಾಗವಾಗಿ ಉತ್ತರಗಳು ಬೇಕು, ಅನುಭವಗಳು ಬೇಕು ಅಂದರೆ ಅವ್ರ ವರ್ಕ್ಶಾಪ್ಗೆ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ಎಲ್ಲ ವಿಚಾರಗಳನ್ನ ನಮಗೆ ಹೇಳಿದಂಥ ಡಾಕ್ಟರ್ ರಾಮಚಂದ್ರ ಗುರೂಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಮಾನಸ್ ಸರೋವರ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಂದರ್ಶನ. ಇದಕ್ಕಿಂತ ಮುಂಚೆ 2 ಸಂದರ್ಶನಗಳಿದೆ. ಇದಾದ ನಂತರ ಕೂಡ ನಾವು 2 ಎಪಿಸೋಡ್ಗಳು ಮಾಡಿದ್ದೀವಿ. ಆಸಕ್ತರು ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಇದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ. ಪೂರ್ವಜನ್ಮ ಪ್ರತ್ಯಾವರ್ತನ ಚಿಕಿತ್ಸೆ ಮತ್ತು ಸಂಮೋಹಿನಿ ಚಿಕಿತ್ಸೆ ತರಬೇತು ಶಿಬಿರ. ಸೊ ನಾನು ಈ ಕೋರ್ಸ್ನ ಆನ್ಲೈನಲ್ಲಿ ನೋಡ್ಬಿಟ್ಟು ಇದೊಂಥರ ನ್ಯೂ ಸೈನ್ಸ್, ನಮ್ಮ ಇಂಡಿಯನ್ ಸೈನ್ಸ್, ಇದನ್ನು ಕಲಿಬೇಕು, ಆಮೇಲೆ ಇದು ನನ್ನ ಜೀವನದಲ್ಲಿ ನಮ್ಮ ಮನೆಯಲ್ಲಿ ಹೆಂಗೆ ನಾನು ಇದನ್ನು ಅಪ್ಲೈ ಮಾಡ್ಕೋಬೋದು ಅಂತ ಇಂಟ್ರೆಸ್ಟಿಂದ ಕೋರ್ಸ್ ಕಲಿಯೋಣ ಅಂತ ಜಾಯಿನ್ ಆದೆ. ಇದೊಂದು ಅತ್ಯಂತ ಸುಂದರವಾದ ಅನುಭವ ಇಲ್ಲಿ, ಮತ್ತು ಬಹಳ ವಿಶೇಷವಾದ ಒಂದು ಅಮೇಝಿಂಗ್ ರಿಸಲ್ಟ್ಸ್ನ ನೋಡ್ತಾ ಇದ್ದೀನಿ. ಇದು ಉತ್ಪ್ರೇಕ್ಷೆ ಅಂತೂ ಖಂಡಿತ ಅಲ್ಲ. ನನಗೆ ಸೆಲ್ಫ್ ಟ್ರಾನ್ಸಿಕ್ ತೊಗೊಂಡು ಹೋದಾಗ ಮತ್ತು ನನಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಕೊಟ್ಟಾಗ ಆದಂಥ ಅನುಭವಗಳು, ಅದು ಯಾರಿಗಾದ್ರೂ ಹೇಳಿದ್ರೆ ಇದೆಲ್ಲ ನಡೆಯತ್ತಾ ಅನ್ನುವಷ್ಟು ರೀತಿಯಲ್ಲಿ ಆ ಬದಲಾವಣೆಗಳನ್ನ ನೋಡ್ತಾ ಇದ್ದೀವಿ. ಎಷ್ಟೋ ಮಕ್ಕಳಿಗೆ ಹೆಲ್ಪ್ ಆಗ್ಬೋದು, ನಮಗೆ ಹೆಲ್ಪ್ ಆಗ್ಬೋದು. ಸಾಮಾಜಿಕವಾಗಿ ಖಂಡಿತವಾಗಿ ಇದು ಜನಕ್ಕೆ ಬಹಳ ಉಪಯುಕ್ತವಾಗುವಂಥ, ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥ ಸಬ್ಜೆಕ್ಟ್ ಇದು. ಗುರೂಜಿನೂ ಅಷ್ಟೇ, ಅವರು ಎಕ್ಸ್ಪ್ಲೈನ್ ಮಾಡೋರ ಹತ್ರ ಒಂಥರ ಎಲ್ಲ ಭಂಡಾರ ಇದ್ದಂಗೆ. ಅವ್ರಿಗೆಲ್ಲ ನಾವೆಷ್ಟು ಕೇಳಿದ್ರು ಅವರು ಹೇಳ್ತಾನೆ ಇರ್ತಾರೆ. ನಾವು ಎಷ್ಟು ಹೊಸ್ದಾಗಿ ಕಲ್ತರು ಇನ್ನೂ ಕಮ್ಮಿ, ನಾವು ಇಷ್ಟು ದಿನ ಕಲ್ತಿದ್ದು ಇಷ್ಟನ, ಇನ್ನೂ ಎಷ್ಟೊಂದಿದೆ ಅಂತ ಅನ್ಸುತ್ತೆ. ಮೊದಲು ಇದನ್ನೆಲ್ಲ ನನ್ನ ಮೇಲೆ ನಾನು ಅಪ್ಲೈ ಮಾಡುತ್ತಾ ಇದನ್ನು ಬೇರೆಯವರಿಗೆ ಇದರ ಉಪಯೋಗ ಆಗ್ಬೇಕಂತ ಇದನ್ನ ಆಸ್ ಎ ಕರಿಯರ್ ತಗೊಳ್ಳಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಸೊ ಗುರುವರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಬಹಳ ಚೆನ್ನಾಗಿದೆ. ಮತ್ತು ಆ ಟೀಮ್ ವರ್ಕು ಅಷ್ಟೇ, ಎಲ್ಲರ ಮಾರ್ಗದರ್ಶನ ಮಾಡಿ ಅವರೆಲ್ಲ ನಮ್ಮನ್ನ ಗೈಡ್ ಮಾಡಿ ನಮಗೆಲ್ಲ ಒಂದು ಮನೆ ಥರ ಅನುಭವ ಕೊಟ್ಟಿದ್ದಾರೆ.